ಎಲ್ಲರಿಗೂ ನಮಸ್ಕಾರ. ಜುಲೈ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಪೇಪರ್ ಕಟಿಂಗ್ಸ್ ಅನ್ನ ನಾವು ನೋಡೋಣ. ಈ ಒಂದು ಸಂಪೂರ್ಣ ಜುಲೈ ತಿಂಗಳಲ್ಲಿ ಬರ್ತಕ್ಕಂಥ ಎಲ್ಲ ಮುಖ್ಯವಾದಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಸಾಗೋಣ. ಓಕೆ, ಮೊದಲನೇದು ಎಲ್ಲಿರೋನು ಮುಂದಿನ ಲಾಮ ಅಂದ್ರೆ ದಲೈ ಲಾಮ. ದಲೈ ಲಾಮ ಇತ್ತೀಚೆಗೆ ಅವನ ಬರ್ತಡೇ ಇತ್ತು. ಬರ್ತಡೇ ದಿನ ಅವರು ಒಂದು ಹೇಳಿಕೆ ಕೊಡ್ತಾರೆ. ಮುಂದಿನ ದಲೈ ಲಾಮ ಬಗ್ಗೆ ಕೆಲವು ಸೂಚನೆಗಳನ್ನ ನೀಡ್ತಾರೆ. ಆ ಸಂಬಂಧ ಈ ದಲೈ ಲಾಮ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾರೆ, ದಲೈ ಲಾಮನ ಯಾವ ರೀತಿಯಾಗಿ ಹುಡುಕ್ತಾರೆ, ಮತ್ತೆ ಈಗಿರ್ತಕ್ಕಂಥ ದಲೈ ಲಾಮ ಎಷ್ಟನೇ ಇವರು ಯಾವ ರೀತಿಯಾಗಿ ಭಾರತಕ್ಕೆ ಬಂದ್ರು, ಯಾತಕ್ಕಾಗಿ ಬಂದ್ರು ಅಂತ ಈ ಪೇಪರ್ನಲ್ಲಿ, ಈ ಒಂದು ಪೇಪರ್ ಕಟಿಂಗ್ಸ್ ನಲ್ಲಿ ಇದೆ, ನೋಡೋಣ. ದಲೈ ಲಾಮ ಅಂದ್ರೆ ಹೆಸರು, ಅದು ಎಲ್ಲರಿಗೂ ಈ ದಲೈ ಲಾಮ ಹೋದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಏನು ಆ ವ್ಯಕ್ತಿಗೂ ಕೂಡ ದಲೈ ಲಾಮ ಅಂತಾನೆ ಕರೀತಾರೆ. ಆ ದಲೈ ಲಾಮ ಅಂತಂದ್ರೆ, ದಲೈ ಎಂಬುದು ಮಂಗೋಲಿಯನ್ ಪದ, ಅದರ ಅರ್ಥ ಸಾಗರ. ದಲೈ ಅಂದ್ರೆ ಸಾಗರ, ಲಾಮ ಎಂಬುದು ಟಿಬೇಟಿಯನ್ ಪದ, ಅದರ ಅರ್ಥ ಗುರು. ಅಂದ್ರೆ ದಲೈ ಲಾಮ ಅಂದ್ರೆ ಏನಂದ್ರೆ ಸಾಗರದಷ್ಟು ವಿಶಾಲವಾದ ಜ್ಞಾನವನ್ನು ಹೊಂದಿರುವವನು ಎಂದರ್ಥ. ಇದು ದಲೈ ಲಾಮ. ಸಾಮಾನ್ಯವಾಗಿ ದಲೈ ಲಾಮ ಅಂದ್ರೆ ಅದು ಒಂದು ವ್ಯಕ್ತಿ ಹೆಸರು ಅಂತ ಅನ್ಕೊಂತೀವಿ. ಬಟ್ ಯಾವ ವ್ಯಕ್ತಿಗೆ ಸಾಗರದಷ್ಟು ಜ್ಞಾನವನ್ನು ಹೊಂದಿರ್ತಾನೆ ಅವನಿಗೆ ದಲೈ ಲಾಮ ಅಂತೇಳಿ ಟಿಬೇಟಿಯನ್ ಪ್ಲಸ್ ಮಂಗೋಲಿಯನ್ ಪದ ಎರಡೂ ಪದಗಳ ಸೇರಿಸಿ ಅದನ್ನು ಕರೀತಾರೆ. ಈಗಿರ್ತಕ್ಕಂಥ ದಲೈ ಲಾಮ ಎಷ್ಟನೇವರು ಅಂದ್ರೆ 14ನೇ ದಲೈ ಲಾಮ. ಈ ದಲೈ ಲಾಮ ಅನ್ನೋದು ಹೇಗೆ ಒಂದು ಪುನರ್ಜನ್ಮ. ಇವನ್ ಸತ್ ನಂತರ ಮತ್ತೆ ಆ ದಲೈ ಲಾಮ ಮತ್ತೆ ಪುನರ್ಜನ್ಮ ಇನ್ನೊಬ್ಬ ವ್ಯಕ್ತಿಯಲ್ಲಿ ಅಥವಾ ಇನ್ನೊಬ್ಬ ಮಗುವಿನ ರೂಪದಲ್ಲಿ ಹುಟ್ಟಿ ಮತ್ತೆ ಬೆಳವಣಿಗೆ ಹೋಗ್ತಾರೆ ಅನ್ನೋದು ಇವ್ರ ಪೂರ್ವಜರ ನಂಬಿಕೆ. ಏನಂದ್ರೆ ಒಂದು ಕತೆ ಏನಂದ್ರೆ, ಅವಲೋಕಿತೇಶ್ವರ ಅಂತ ಒಬ್ರು ದೇವ್ರು ಇರ್ತಾನೆ. ಆ ದೇವ್ರು ಅದರಲ್ಲಿ ಈ ಮಹಾಯಾನ ಪ್ರಕಾರ, ಬೌದ್ಧ ಧರ್ಮದಲ್ಲಿ ಮಹಾಯಾನ ಇದೆಯಲ್ಲ, ಆ ಮಹಾಯಾನದ ಪ್ರಕಾರ ಅವಲೋಕಿತೇಶ್ವರ ಅಂತೇಳಿ ಒಬ್ಬ ಮುಖ್ಯವಾದ ದೇವರು ಇರ್ತಾರೆ. ಆ ದೇವರೇನು ಕರುಣೆ ಮತ್ತು ಅಂತಃಕರಣ ವಿಶೇಷ ಗುಣಗಳನ್ನು ಒಳಗೊಂಡಿರ್ತಕ್ಕಂಥವ್ರು ದೇವ್ರವರು. ಅವರು ಏನ್ ಮಾಡ್ತಾರೆ, ಅವರು ಪುನಃ ಈ ದಲೈ ಲಾಮನ ರೂಪದಲ್ಲಿ, ಯಾವ ದೇವರು ಅವಲೋಕಿತೇಶ್ವರ ದೇವ್ರಿದಾರಲ್ಲ, ಈ ದಲೈ ಲಾಮನ ರೂಪದಲ್ಲಿ ಪುನರ್ಜನ್ಮವಾಗಿ ಹುಟ್ಟಿ ಬರ್ತಾರೆ ಅನ್ನೋದು ಈ ಒಂದು ಬೌದ್ಧ ಧರ್ಮದ ಬಿಕ್ಕುಗಳ ಒಂದು ನಂಬಿಕೆ. ಸೊ ಏನಾಗುತ್ತೆ, 11ನೇ ಶತಮಾನದಲ್ಲಿ ಮಧ್ಯ ಏಷ್ಯಾದ ಬೌದ್ಧ ಧರ್ಮೀಯ ದೇಶಗಳಲ್ಲಿ ಅವಲೋಕಿತೇಶ್ವರನ ಪುನರ್ಜನ್ಮ ನಂಬಿಕೆ ಬೇರೂರಿತು. 11ನೇ ಶತಮಾನ ಮಧ್ಯ ಏಷ್ಯಾದಲ್ಲಿ ಜನರ ಕಷ್ಟ ನಿವಾರಣೆಗೆ ಅವಲೋಕಿತೇಶ್ವರ ದಲೈ ಲಾಮ ಆಗಿ ಹುಟ್ಟುತ್ತಲೇ ಇರುತ್ತಾರೆ ಎನ್ನುವ ನಂಬಿಕೆ ಬೆಳೆದು ಬಂತು. ಈ ಹಿಂದೆ 13 ದಲೈ ಲಾಮಗಳು ಹುಟ್ಟಿ ಹೋಗಿದ್ದಾರೆ. 14ನೇದವರು ಪ್ರೆಸೆಂಟ್ ಇರೋರು. ಈಗ ನೆಕ್ಸ್ಟ್ ಬರೋರು 15ನೇ ದಲೈ ಲಾಮ ಎಲ್ಲಿದ್ದಾರೆ ಅಂತೇಳಿ ಹುಡುಕಾಟ ಸ್ಟಾರ್ಟ್ ಆಗಿದೆ. ಈ 14ನೇ ದಲೈ ಲಾಮ ಇದಾರಲ್ಲ, 14ನೇ ದಲೈ ಲಾಮ ಏನಂದ್ರೆ ಒಂದು ಹಳ್ಳಿಯ ರೈತನ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆಕ್ಚುಲಿ ನೋಡಿ, ಒಬ್ಬ ರೈತನ ಕುಟುಂಬದಲ್ಲಿ ಇರ್ತಾನೆ. ಆ ರೈತನ ಕುಟುಂಬದಲ್ಲಿರ್ತಕ್ಕಂಥ ಈ ಒಂದು ಮಗುವನ್ನ, ಅದು ದಲೈ ಲಾಮನ ಕರ್ಕೊಂಬಂದ್ಬಿಟ್ಟು ಅವನ್ ಮುಂದೆ ಈ ದಲೈ ಲಾಮ ಈ ಹಿಂದೆ ದಲೈ ಲಾಮ ಉಟ್ಕೊಂಡಿರ್ತಕ್ಕಂಥ ಬಟ್ಟೆಗಳನ್ನ ಆ ಚಿಕ್ಕ ಮಗುವಿನ ಮುಂದೆ ಇಟ್ಟ ತಕ್ಷಣ ಅದು ತನ್ನದೇ ಭಾಷೆಯಲ್ಲಿ ಏನನ್ನುತ್ತಂತೆ, ಇದು ನಂದು ಅಂದ್ರೆ ಈ ಬಟ್ಟೆ ನಂದು ಅಂತೇಳಿ ಆ ಮಗು ಅನ್ನಕ್ ಸ್ಟಾರ್ಟ್ ಮಾಡುತ್ತೆ. ಆವಾಗ ಇವನೇ ಪುನರ್ಜನ್ಮ ಹುಟ್ಟಿಗೆಂದು ಇದೇ ಮಗು ದಲೈ ಲಾಮ ಅಂತೇಳಿ ಈ ಪ್ರೆಸೆಂಟ್ ಇರೋ ದಲೈ ಲಾಮನ್ನ ಒಬ್ಬ ರೈತನ ಮನೆಯಲ್ಲಿ ಹುಟ್ಟಿರ್ತಾನೆ. ಇಲ್ಲಿ ನೋಡಿ, ಒಂದು ಭವ್ಯವಾಗಿದ್ದ ಮನೆಯಲ್ಲಿ ಅಂದ್ರೆ ಬೌದ್ಧ ಗುರುಗಳು ರೈತನ ಮನೆಯಿಂದ ಹೊತ್ತು ತಂದಿದ್ದ ಮಗುವನ್ನು ಒಂದು ಭವ್ಯವಾಗಿದ್ದ ಮನೆಗೆ ಒಯ್ಯಲಾಯಿತು. ಅಲ್ಲಿ ಮಗುವಿನ ಎದುರು ಇಂದಿನ ದಲೈ ಲಾಮರ ಬಟ್ಟೆಗಳನ್ನು ಇರಿಸಿದ್ದರು. ಆ ಮಗು ಬಟ್ಟೆಯನ್ನು ಕಂಡು ನನ್ನದು, ಅದು ನನ್ನದು ಎಂದು ತನ್ನದೇ ಭಾಷೆಯಲ್ಲಿ ತೊದಲುಡಿತು. ಆ ಮಗುವಿಗೆ ಪೂರ್ತಿ ಹೆಸರು ಅಂದ್ರೆ ಇವನ ಪೂರ್ತಿ ಹೆಸರು, ಪ್ರಸ್ತುತ ಇರುವ ದಲೈ ಲಾಮರ ಪೂರ್ಣ ಹೆಸರು ಏನಂದ್ರೆ ಲಾಮೋ ದೋಂಡೂಪ್. ಆಕ್ಚುಲಿ ಲಾಮೋ ದೋಂಡೂಪ್ ಅಂತೇಳಿ ಇಲ್ಲಿದೆ ನೋಡಿ. ಲಾಮೋ ದೋಂಡೂಪ್ ಅನ್ನೋದು ಈ ಪ್ರಸ್ತುತ ಇರ್ತಕ್ಕಂಥ ದಲೈ ಲಾಮನ ಹೆಸರು. ಅದು ಆ ಮಗು ಈ ಒಂದು ಇಂದಿನ
ಪುನರ್ಜನ್ಮದ ದಲೈಲಾಮಾ ಅಂತೇಳಿ ಗೊತ್ತಾದ ತಕ್ಷಣ ಇವ್ರಿಗೆ ದಲೈಲಾಮಾ ಅಂತೇಳಿ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ನೋಡಿ. ಹೊಸ ದಲೈಲಾಮನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ನಿಧಾನ ಹೊಂದಿದ ಬಳಿಕ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಬೌದ್ಧ ಧರ್ಮದ ಉನ್ನತ ನಾಯಕರನ್ನು ಒಳಗೊಂಡಂತ ಒಂದು ತಂಡ ರಚನೆ ಮಾಡ್ತಾರೆ. ಅಂದ್ರೆ ಈ ದಲೈಲಾಮ ಏನ್ ಸಾಯಕ್ಕಿನ ಮುಂಚೆ ಇವನ್ ಸತ್ತ ನಂತರ ಸುಡ್ತಾರೆ ನೋಡಿ, ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಇವನ್ ಕಣ್ಣು ಯಾವ ಕಡೆ ನೋಡಿದೆ, ಅದ್ರ ಯಾವ ಕಡೆ ನೋಡಿದೆ, ಮತ್ತೆ ಸುಡುವಾಗ ದೇಹವನ್ನು ಸುಡುವಾಗ ಆ ಹೊಗೆ ಯಾವ ಕಡೆ ಹೋಗುತ್ತೆ ಅನ್ನೋ ಆಧಾರದ ಮೇಲೆ ಆ ದಿಕ್ಕಿಗೆ 15ನೇ ದಲೈಲಾಮನ ಹುಡುಕೊಂತ ಹೋಗ್ತಾರೆ. ಸೊ ಆ ದಿಕ್ಕಿನಡೆಗೆ ಒಂದು ತಂಡ ಹೋಗುತ್ತೆ ಅಂತ. ಸೊ ಈ ರೀತಿ ಈ ದಲೈಲಾಮನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಟಿಬೆಟ್ ನಲ್ಲಿರುವ ಲಾಮೋ ಲಾಟ್ಸೋ ಸರೋವರ ಬೌದ್ಧರ ಪಾಲಿಗೆ ಪವಿತ್ರವಾದದ್ದು. ಸರೋವರದ ಮೇಲ್ಮೈ ದಲೈಲಾಮ ಆಯ್ಕೆ ಕುರಿತಾಗಿ ಸುಳಿವು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿ ಯಾವ ಸರೋವರ, ಲಾಮೋ ಲಾಟ್ಸೋ ಸರೋವರ ಅಂತಿದೆ. ಆ ಒಂದು ಸರೋವರ ಏನ್ ಮಾಡುತ್ತಂದ್ರೆ ಮುಂದಿನ ದಲೈಲಾಮರ ಆಯ್ಕೆಗೆ ಒಂದು ಸೂಚನೆ ನೀಡುತ್ತನ್ನ ನಂಬಿಕೆ ಇದೆ. ಅಂದ್ರೆ ಯಾವ ರೀತಿ ಸೂಚನೆ ನೀಡುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೀರು ಉಕ್ಕೋದಾಗಿರ್ಬೋದು, ಹರಿಯೋದಾಗಿರ್ಬೋದು, ಈ ತರ ಏನೋ ಒಂದು ಸೂಚನೆ ನೀಡ್ತಾ ಇರುತ್ತೆ. ಸೊ ಈ ಪ್ರಸ್ತುತ ಇರ್ತಕ್ಕಂಥ ದಲೈಲಾಮ ಯಾವ ರೀತಿಯಾಗಿ ಭಾರತಕ್ಕೆ ಬಂದ್ರು ಅಂತೇಳಿ ನೋಡಿ. 1913ರಲ್ಲಿ ಚೀನಾದ ಕಿಂಗ್ ವಂಶಸ್ಥರ ಅಧಿಪತ್ಯ ಕೊನೆಗೊಂಡಿತು. ಯಾವ ವಂಶಸ್ಥ? ಚೀನಾದ ಕಿಂಗ್ ವಂಶಸ್ಥರ ಅಧಿಪತ್ಯ ಕೊನೆಗೊಂಡ ಬಳಿಕ 13ನೇ ದಲೈಲಾಮ ಟಿಬೇಟ್ ಅನ್ನ ಏನ್ ಮಾಡ್ತಾರೆ, ಸ್ವತಂತ್ರ ಅಂತೇಳಿ ಘೋಷಣೆ ಮಾಡ್ಕೊಂತಾರೆ. 1955ರಲ್ಲಿ ಚೀನಾ ಸರ್ಕಾರ ಟಿಬೇಟ್ನ ಸ್ವತಂತ್ರ ಘೋಷಣೆ ವಿರೋಧಿಸಿ ದಾಳಿ ಮಾಡುತ್ತೆ. ದಾಳಿ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ 2 ಒಪ್ಪಂದಕ್ಕೆ ಬರ್ತವೆ. ಆಯ್ತು, ನಾನು ಚೀನಾದ ಅಧಿಪತ್ಯಕ್ಕೆ ಹೋದ್ರೂ ಕೂಡ ನನಗೆ ಸ್ವತಂತ್ರ ಸ್ವಾಯತ್ತತೆ ಸ್ಥಾನಮಾನ ನೀಡಿ ಅಂತೇಳಿ ಟಿಬೇಟ್ ಮತ್ತು ಚೀನಾ ಮುಂದೆ ಒಪ್ಪಂದ ಆಗುತ್ತೆ. ಆದ್ರೆ ಚೀನಾ ಏನ್ ಮಾಡುತ್ತೆ, 1955ರಲ್ಲಿ ಏನ್ ಮಾಡುತ್ತೆ, ಏಕಾಏಕಿ ಟಿಬೇಟ್ನ ರಾಜಧಾನಿ ಲಾಸಾವನ್ನ ಸುತ್ತುವರಿಯುತ್ತೆ, ಅದನ್ನ ವಶಪಡಿಸ್ಕೋಬೇಕಂತ. ಅವಾಗ ಈ ಪ್ರಸ್ತುತ ಇರ್ತಕ್ಕಂಥ ದಲೈಲಾಮಗೆ ಏನಿರುತ್ತೆ, 23 ವರ್ಷ ವಯಸ್ಸಿರುತ್ತೆ. ಅವನು ಮಾರುವೇಷದಲ್ಲಿ ತಪ್ಪಿಸ್ಕೊಂಡು ಭಾರತ ಗಡಿಗೆ ಬರ್ತಾನೆ. ಭಾರತದ ಗಡಿಗೆ ಬಂದು ಅಲ್ಲಿ ನೆಹರು ಅವರಿಗೆ ಪತ್ರ ಬರ್ತಾರೆ. ನೆಹರು ಅವರಿಗೆ ಪತ್ರ ಬರೆದು ಏನಂತ ಕೇಳ್ತಾರೆ, ನನಗೆ ಈ ರೀತಿಯಾಗಿ ಅಪಾಯ ಬಂದವ್ರಿಗೆ ನಾವು ನೆರವು ಕೊಡಿ ಅಂತ. ಇದಕ್ಕೆ ಅಮೆರಿಕ ಕೂಡ ನೆಹರು ಅವರಿಗೆ ಹೇಳುತ್ತೆ, ದಲೈಲಾಮನಿಗೆ ಸಪೋರ್ಟ್ ಕೊಡಿ, ಅವರಿಗೆ ಆಶ್ರಯ ಕೊಡಿ ಅಂತ. ಅದಾದ ನಂತರ ದಲೈಲಾಮ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ನೆಲೆಸ್ತಾರೆ. ಭಾರತಕ್ಕೆ ಅವರೊಬ್ಬರೇ ಬಂದ್ರ ಇಲ್ಲ, ಅವ್ರ ಜೊತೆ ಸುಮಾರು 80,000 ಟಿಬೇಟಿಯನ್ರು ಭಾರತಕ್ಕೆ ಬಂದು. ಸೊ ಭಾರತದಲ್ಲಿ ಎಲ್ಲೇ ಇದೆ ಅಂದ್ರೆ ಟಿಬೇಟಿಯನ್ ಕ್ಯಾಂಪ್ಗಳು ಹಿಮಾಚಲ್ ಪ್ರದೇಶದಲ್ಲಿದೆ. ನಮ್ ಕರ್ನಾಟಕ ಬಂದ್ರೆ ಬೈಲುಕುಪ್ಪೆ ಅಂತೇಳಿ ತುಂಬಾ ಮುಖ್ಯವಾದ ಬೈಲುಕುಪ್ಪೆ ಮತ್ತು ಉತ್ತರ ಕನ್ನಡದ ಮುಂಡುಗೋಡ ಮತ್ತು ಬೈಲುಕುಪ್ಪೆ ಕೊಡಗು ಅಂತ ಕೊಟ್ಟಿದ್ದಾರೆ. ಕೊಡಗಲ್ಲ, ಇದು ಮೈಸೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ. ತುಂಬಾ ಸಲ ಎಕ್ಸಾಮ್ ಕೇಳಿದ್ರೆ ನೋಡಿ, ಇದು ಮುಂಡುಗೋಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇಷ್ಟು ಈ ದಲೈಲಾಮರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯಾಗಿತ್ತು. ಈ ಪ್ರಸ್ತುತ ಇರ್ತಕ್ಕಂಥ ದಲೈಲಾಮ 14ನೇವರು. ಮುಂದಿನವರು 15ನವರು ಆಗ್ತಾರೆ. ಇವ್ರು ಸತ್ತ ನಂತರ ಅದು ಆಯ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ದಲೈಲಾಮ ಅಂದ್ರೆ ಸಾಗರದಷ್ಟು ವಿಶಾಲವಾದ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಅದರ ಅರ್ಥ ಆಗುತ್ತೆ. ಓಕೆ, ಮುಂದಿನ ಒಂದು ವಿಶೇಷತೆ ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಇದೆ. ಯಾಕೆ ಎಚ್ಚರಿಕೆ ಗಂಟೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇವು ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಇರ್ತವೆ. ಅಂದ್ರೆ ಅತಿ ಸೂಕ್ಷ್ಮ ಕೆಲವು ವಿರಳ ಲೋಹಗಳಂತ ಕರೀತಾರೆ. ವಿರಳ ಲೋಹಗಳಲ್ಲಿ ಜಗತ್ತಿನ 90% ಅಷ್ಟು ವಿರಳ ಲೋಹಗಳು ಚೀನಾದ ಅಧೀನದಲ್ಲಿ ಇದೆ. ಅಂದ್ರೆ ಅದು ಉತ್ಪಾದನೆ ಮಾಡುತ್ತೆ ಯಾವುದು, ಚೀನಾ. ಸೊ ಇತ್ತೀಚೆಗೆ ಭಾರತ ಮತ್ತು ಚೀನಾ ಮತ್ತು ಅಮೆರಿಕದ ಮಧ್ಯೆ ಟ್ರೇಡ್ ವಾರ್ ಶುರು ಆದಾಗ ಅವಾಗ ಚೀನಾ ಏನ್ ಮಾಡ್ತು, ನನ್ನಲ್ಲಿರ್ತಕ್ಕಂಥ ಯಾವುದೇ ರೇರ್ ಅರ್ತ್ ಮಟೀರಿಯಲ್ಸ್ ಅನ್ನ ನಾನು ಅಮೆರಿಕ ಕಳ್ಸಲ್ಲ ಅಂತೇಳಿ ರಿಟರ್ನ್ ಸ್ಟೇಟ್ಮೆಂಟ್ ನ ಕೊಡ್ತು. ಅದರ ಆಧಾರದ ಮೇಲೆ ನಮ್ಮ ಭಾರತಕ್ಕೆ ಕೂಡ ಇದರಿಂದ ಮುಂದೆ ಈ ರೀತಿಯಾಗಿ ಏನಾದ್ರು ಯುದ್ಧ ಅಥವಾ ಏನಾದ್ರು ಟ್ರೇಡ್ ರಿಲೇಟೆಡ್ ವಾರ್ಗಳು ಸ್ಟಾರ್ಟ್ ಆದ್ರೆ ರೇರ್ ಅರ್ತ್ ಮಟೀರಿಯಲ್ಸ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ನೋಡಿ,
ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ಹೆಚ್ಚಿಸುವ ಪ್ರತಿಯಾಗಿ ಚೀನಾ ಏಪ್ರಿಲ್ನಿಂದ ವಿರಳ ಲೋಹಗಳು ಮತ್ತು ಅವುಗಳ ಮೌಲ್ಯವರ್ಧಿತ ಉತ್ಪನ್ನಗಳ ಮೇಲಿನ ಕೆಲವು ನಿರ್ಬಂಧಗಳನ್ನು ಹೇರಿದೆ. ವಿರಳ ಲೋಹಗಳ ಒಟ್ಟಾರೆ ಮಾರುಕಟ್ಟೆಯಲ್ಲಿ 90% ಚೀನಾದ ಹಿಡಿತದಲ್ಲಿದೆ. ನೋಡಿ, ಅದು ಎದಕ್ ಬೇಕಾಗ್ತ ವಿರಳ ಲೋಹಗಳು ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಈ ಲೋಹಗಳು ಆಟೋಮೊಬೈಲ್ಸ್ ಒಟ್ಟಾರೆಯಾಗಿ ಆಟೋಮೊಬೈಲ್ಸ್ ವಲಯದಲ್ಲಿ ಅತಿ ಹೆಚ್ಚಾಗಿ ಈ ವಿರಳ ಲೋಹಗಳನ್ನು ಬಳಸ್ತಾರೆ. ಯಾವ ವಿರಳ ಲೋಹಗಳಂದ್ರೆ ಯಾವುವು ಅಂದ್ರೆ ಕ್ರೋಮಿಯಂ, ನಿಕ್ಕಲ್, ವನಾಡಿಯಂ, ಟೈಟಾನಿಯಂ, ಮಲ್ಬುಡಿನಿಯಂ, ಏನಿದು ಮ್ಯಾಂಗನೀಸ್ ಅಂತ ಇಷ್ಟು ವಿರಳ ಲೋಹಗಳಿರ್ತವೆ. ಸೊ ಇವು ಚೀನಾದಲ್ಲಿ ಅತಿ ಹೆಚ್ಚಾಗಿ ಈ ಪ್ರಪಂಚದ ಅಂದ್ರೆ ಒಟ್ಟಾರೆಯ 90% ಮಾರುಕಟ್ಟೆ ಚೀನಾ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಮುಂದಿನ ಒಂದು ವಿಷಯ, ಅತಿ ಹೆಚ್ಚು ತೈಲ ನಿಕ್ಷೇಪ ಇರುವ ಟಾಪ್ 10 ದೇಶಗಳು. ಯಾವ ದೇಶದಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪ ಇದಾವೆ ಅಂತೇಳಿ, ಮೊದಲನೇದು ವೆನೆಜುಲಾ. ನಾವು ಸಾಮಾನ್ಯವಾಗಿ ಸೌದಿ ಅರೇಬಿಯಾ ಅಂತ ಕಾಮನ್ ಆಗಿ ಬರುತ್ತೆ ನೋಡಿ. ಅತಿ ಹೆಚ್ಚು ತೈಲ ನಿಕ್ಷೇಪ ಇರುವ ಮೊದಲ ದೇಶ ಅಂದ್ರೆ ವೆನೆಜುಲಾ. ತೈಲ ನಿಕ್ಷೇಪ ಎಷ್ಟಿದೆ? 303 ಬಿಲಿಯನ್ ಬ್ಯಾರಲ್. ಜಾಗತಿಕ ನಿಕ್ಷೇಪದಲ್ಲಿ 17% ನೋಡಿ. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಅದು ಸೌದಿ ಅರೇಬಿಯಾ 15.2 ಮೂರನೇ ಸ್ಥಾನದಲ್ಲಿ ಇರಾನ್ ಇದೆ 11.9. ನಾಲ್ಕನೇ ಸ್ಥಾನದಲ್ಲಿರೋದು ಕೆನಡಾ 9.3. ಇರಾಕ್ ಇದೆ, ಅದಾದ ನಂತರ ಎಷ್ಟು 8.3. ಸೊ ನೆಕ್ಸ್ಟ್ ಬಂದ್ರೆ UAE ಎಷ್ಟು 6.4 ಇದೆ. ಅದಾದ ನಂತರ ಕುವೈತ್ ಇದೆ. ರಷ್ಯಾದಲ್ಲಿ 4.6 ಇದೆ. ನೆಕ್ಸ್ಟ್ 4.2 ಅಮೆರಿಕ. ಲಿಬಿಯಾ 2.8 ನೋಡಿ. ಒಟ್ಟಾರೆ ಅತಿ ಹೆಚ್ಚು ತೈಲ ನಿಕ್ಷೇಪ ಇರ್ತಕ್ಕಂಥ ಟಾಪ್ 10 ದೇಶಗಳಲ್ಲಿ ಫಸ್ಟ್ ಯಾವುದು? ವೆನೆಜುಲಾ, ಸೆಕೆಂಡ್ ಸೌದಿ ಅರೇಬಿಯಾ, ಥರ್ಡ್ ಇರಾನ್. ನೀವು 3 ನೆನ್ಪಿಟ್ಕೊಳ್ಳಿ. ಟಾಪ್ 10 ರಷ್ಯಾ ಮತ್ತು ಅಮೆರಿಕ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಔಟ್ರಲ್ಲಿ ಕೂಡ ತೈಲ ನಿಕ್ಷೇಪ ಇರೋದ್ರಿಂದ ಆ ಒಂದು ದೇಶಗಳು ಪ್ರಪಂಚದ ಪ್ರಮುಖ ವ್ಯಾಪಾರ ಜಾಗತಿಕ ಸ್ಥಾನಮಾನನ ಅವು ಕೂಡ ಹೊಂದಿದೆ. ನೆಕ್ಸ್ಟ್ ಜಲಸಂಧಿ ಪಾಲಿಟಿಕ್ಸ್. ಈ ಜಲಸಂಧಿ ಪಾಲಿಟಿಕ್ಸ್ ಯಾಕೆ ಕಾನ್ಸೆಪ್ಟ್ ಬಂದಿದೆ ಅಂದ್ರೆ, ಇತ್ತೀಚೆಗೆ ಏನಾಯ್ತು, ಅಮೆರಿಕ ಇರಾನ್ನ ಅಣು ಘಟಕಗಳ ಮೇಲೆ ದಾಳಿ ಮಾಡಿತು. ದಾಳಿ ಮಾಡಿದ ನಂತರ ಇರಾನ್ ಏನ್ ಹೇಳ್ತು, ಇರಾನ್ನ ಒಂದು ಹಿಡಿತದಲ್ಲಿ ಒಂದು ಹಾರ್ಮುಜ್ ಜಲಸಂಧಿ ಇದೆ. ಹಾರ್ಮುಜ್ ಜಲಸಂಧಿ ಅದು ತುಂಬಾ ಜಾಗತಿಕ ತೈಲ ಸಾಗಾಣಿಕೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುತ್ತಂತ ಜಲಸಂಧಿ ಯಾವ್ದಂದ್ರೆ ಹಾರ್ಮುಜ್. ಈ ಹಾರ್ಮುಜ್ ಜಲಸಂಧಿಯನ್ನ ನಾನು ಮುಚ್ಚಾಕ್ಬಿಡ್ತೀನಿ, ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ಅನ್ನೋ ಮಾತುಗಳನ್ನ ಇರಾನ್ ಆಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಈ ಜಲಸಂಧಿಗಳ ಬಗ್ಗೆ ಒಂದು ಪೇಪರ್ ಕಟ್ಟಿಂಗ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ ಆಕ್ಚುಲಿ. ಸೊ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಒಂದು ನಿಮಿಷ. ಮೊದಲೇ ಜಲಸಂಧಿ ಎಂದೇನು? ಜಲಸಂಧಿಯು ಕಿರಿದಾದ ಹಾಗೂ ನೈಸರ್ಗಿಕವಾಗಿ ರೂಪುಗೊಂಡ ಎರಡು ಭೂ ಪ್ರದೇಶಗಳ ನಡುವಿನ ಚಿಕ್ಕ ಜಲಮಾರ್ಗ, ಅದಕ್ಕೆ ಜಲಸಂಧಿ ಅಂತ. ಇದೇನಂದ್ರೆ ಸಮುದ್ರ ಮತ್ತು ಸಾಗರ ಅಂತ ಎರಡು ನೀರಿನ ಬೃಹತ್ ಮೂಲಗಳ ಮಧ್ಯೆ ಸಂಪರ್ಕಿಸುತ್ತದೆ. ಅಂದ್ರೆ ಇಲ್ಲಿದೆ ನೋಡಿ ಒಂದು ಚಿತ್ರ. ಈ ಕಡೆ ಫಾರ್ ಎಕ್ಸಾಂಪಲ್ ಸಮುದ್ರ ಇರ್ಬೋದು, ಈ ಕಡೆ ಸಾಗರ ಇರ್ಬೋದು. ಈ ಸಾಗರ ಮತ್ತೆ ಸಮುದ್ರ ಮಧ್ಯೆ ಇಲ್ಲಿ ಸ್ವಲ್ಪ ಚಿಕ್ಕ ಎರಡು ಪ್ರದೇಶ ಸ್ವಲ್ಪ ಪಾಸಿಂಗ್, ಒಂದು 10 ಕಿಲೋಮೀಟರ್ 50 ಕಿಲೋಮೀಟರ್ ಈ ಪಾಸಿಂಗ್ ಇರುತ್ತೆ. ಈ ಪಾಸಿಂಗ್ ಅಲ್ಲಿ ಈ ಪಾಸಿಂಗ್ ಅನ್ನು ಜಲಸಂಧಿ ಅಂತ ಕರೀತಾರೆ. ಅದು ನೈಸರ್ಗಿಕವಾಗಿ ಅಥವಾ ಕೃತಕವಾಗಿನೂ ಕೂಡ ಇತ್ತೀಚೆಗೆ ನಿರ್ಮಾಣ ಮಾಡಬಹುದು. ಭಾರತದ 95% ಅನುಪಾತ ವ್ಯಾಪಾರ ಮತ್ತು 70% ಮೌಲ್ಯದ ವ್ಯಾಪಾರ ಸಮುದ್ರದ ಮೂಲಕವೇ ಆಗುತ್ತದೆ ನೋಡಿ. 95% ಅನುಪಾತದ ವ್ಯಾಪಾರ ಮತ್ತು 70% ಮೌಲ್ಯದ ವ್ಯಾಪಾರ ಸಮುದ್ರ ಮೂಲಕ ಆಗುತ್ತದೆ. ವಿಜುವಲ್ ಕ್ಯಾಪಿಟಲಿಸ್ಟ್ ವರದಿ ಪ್ರಕಾರ 2023ರಲ್ಲಿ ಒಟ್ಟು $716 ಶತಕೋಟಿ ನಷ್ಟು ಅಗತ್ಯ ವಸ್ತುಗಳನ್ನ ಆಮದು ಮಾಡಿಕೊಂಡ್ರೆ
$444 ಶತಕೋಟಿ ವಸ್ತುಗಳನ್ನು ನಾನಾ ದೇಶಗಳಿಗೆ ರಫ್ತು ಮಾಡಿದೆ. ಭಾರತದ ಸರಾಸರಿ ಒಟ್ಟು ಸಮುದ್ರ ವ್ಯಾಪಾರ $130 ಶತಕೋಟಿ ಇದೆ. 2025 ವೇಳೆಗೆ $300 ಶತಕೋಟಿ ಗೆ ಹೆಚ್ಚುವ ನಿರೀಕ್ಷೆ ಇದೆ. ಅಂದ್ರೆ ಈ ಸಮುದ್ರ ಮಾರ್ಗ ಅಥವಾ ಸಮುದ್ರದಲ್ಲಿ ಸಮುದ್ರ ಮಾರ್ಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ ಈ ಒಂದು ಹಿಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಇಂಡಿಯಾಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಒಂದು ಏನು ಡಾಟ್ಸ್ ಇದಾವೆ, ಈ ಒಂದು ಏನು ಒಂದು ನಿಮಿಷ, ಓಕೆ, ಈ ಒಂದು ಅಂಕಿಅಂಶಗಳಿದಾವೆ ನೋಡಿ. ಈ ಅಂಕಿಅಂಶಗಳು KS ಮೇನ್ಸ್ಗೆ ವೆರಿ ಇಂಪಾರ್ಟೆಂಟ್. ಸೊ ಸಮುದ್ರ ಮಾರ್ಗದ ಮಹತ್ವ ಅಂತೇಳಿ ಈ ತರ ಬಂದಾಗ ಈ ಒಂದು ವ್ಯಾಪಾರ ಎಲ್ಲಿ ಅತಿ ಹೆಚ್ಚಾಗಿ ನಮ್ಮ ಇಂಡಿಯಾ ಮಾಡುತ್ತೆ ಅನ್ನೋದ್ರ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವಷ್ಟು ಜಲಸಂಧಿಗಳು ನೋಡಿ. ಇರಾನ್ ಮುಷ್ಟಿಯಲ್ಲಿ ಆರ್ಮುಜ್. ಏನು ಆರ್ಮುಜ್ ಜಲಸಂಧಿ ಓಮನ್ ಮತ್ತು ಇರಾನ್ ಮಧ್ಯದಲ್ಲಿದೆ. ಇದು ಪ್ರಚಲಿತದಲ್ಲಿದೆ. ತುಂಬಾ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವೆರಡು ದೇಶಗಳ ಮಧ್ಯೆ ಇದೆ? ಓಮನ್ ಮತ್ತು ಇರಾನ್ ಮಧ್ಯದ ಜಲಮಾರ್ಗ ಯಾವುದು? ಆರ್ಮುಜ್ ಜಲಸಂಧಿ. ಇದು ಪರ್ಷಿಯನ್ ಗಲ್ಫ್ ದಿಂದ ಓಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರವನ್ನು ಸಂಪರ್ಕಿಸುವ ಮಾರ್ಗ. ಇದು ಇಂಪಾರ್ಟೆಂಟ್. ಏನು ಪರ್ಷಿಯನ್ ಗಲ್ಫ್ ದಿಂದ ಓಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರವನ್ನು ಸಂಪರ್ಕಿಸುವ ಮಾರ್ಗ ಯಾವುದು? ಆರ್ಮುಜ್ ಜಲಸಂಧಿ. ಇರಾನ್ ಮತ್ತು ಒಮಾನ್ ನಿಯಂತ್ರಣದಲ್ಲಿದೆ. ಪ್ರತಿದಿನ ನೋಡಿ 20 ಶತಕೋಟಿ ಬ್ಯಾರಲ್ ಅಂದ್ರೆ 1/5 ಅಂತಾರಾಷ್ಟ್ರೀಯ ಕಚ್ಚಾ ಮತ್ತು ಸಿದ್ಧ ತೈಲ ವ್ಯಾಪಾರ ಇದೇ ಮಾರ್ಗದಿಂದ ಆಗುತ್ತದೆ ನೋಡಿ. ಸೊ ಇದು ಎಷ್ಟು ಇಂಪಾರ್ಟೆಂಟ್. ಒಂದೇಳಿ ಮುಚ್ಚಿಬಿಟ್ರೆ ಎಷ್ಟು ದೇಶಗಳಿಗೆ ನಷ್ಟ ಆಗುತ್ತೆ. ಎಸ್ಪೆಷಲಿ ಹೊಂದತಕ್ಕಂತ ಏನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ. ಆಲ್ಮೋಸ್ಟ್ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನ್ ಮಾಡ್ತವೆ? ಬೇರೆ ದೇಶದಿಂದ ತೈಲವನ್ನು ಆಮದು ಮಾಡಿಕೊಳ್ತವೆ. ಒಂದ್ ವೇಳೆ ತೈಲ ಆಮದು ಏನು ಬಂದಾಯ್ತು ಅಂದ್ರೆ ಎಷ್ಟು ನಷ್ಟ ಅನುಭವಿಸ್ತೇವೆ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮಲಕ್ಕಾ ಜಲಸಂಧಿ. ಯಾವುದು? ಮಲಕ್ಕಾ ಜಲಸಂಧಿ ಅಂತ ಬರುತ್ತೆ. ಇದು ಯಾವ ಸಾಗರದಲ್ಲಿದೆ? ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾವನ್ನು ಸಮುದ್ರವನ್ನು ಸಂಪರ್ಕಿಸುತ್ತದೆ. 900 ಕಿಲೋಮೀಟರ್ ಉದ್ದವಿರುವ ಈ ಜಲಸಂಧಿ ಇಂಡೋನೇಷ್ಯಾ, ಥಾಯ್ಲೆಂಡ್, ಮಲೇಷ್ಯಾ ಹಾಗೂ ಸಿಂಗಾಪುರ್ಗಳ ನಿಯಂತ್ರಣವಿದೆ. ಒಂದು ರಾಷ್ಟ್ರಗಳಲ್ಲ, ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ನಿಯಂತ್ರಣವಿದೆ. ಇದೇನಂದ್ರೆ ತೈಲ ಮತ್ತು ಸಿದ್ಧ ವಸ್ತುಗಳ ಸೇರಿದಂತೆ ವಿಶ್ವದ 30% ಸಮುದ್ರ ವ್ಯಾಪಾರ ಇದೇ ಮಾರ್ಗದ ಮೂಲಕ ಆಗುತ್ತೆ ನೋಡಿ. ವಿಶ್ವದ ಒಂದರದಲ್ಲ, ನಮ್ಮ ಇಂಡಿಯಾದಲ್ಲ, ಚೀನಾದಲ್ಲ, ವಿಶ್ವದ 30% ವ್ಯಾಪಾರ ಈ ಮಲಕ್ಕಾ ಜಲಸಂಧಿ ಮೂಲಕನೇ ಆಗುತ್ತೆ. ಈ ಮಲಕ್ಕಾ ಜಲಸಂಧಿ ಯಾವ 2 ಸಮುದ್ರಗಳನ್ನು ಸಂಪರ್ಕಿಸುತ್ತೆ? ಅದು ಯಾವ ಸಮುದ್ರ ಮತ್ತು ಸಾಗರಗಳನ್ನು ಸಂಪರ್ಕಿಸುತ್ತೆ ಅಂದ್ರೆ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನ ಸಂಪರ್ಕಿಸುತ್ತೆ. ನೆನ್ಪಿಟ್ಕೊಳ್ಳಿ. ಇದು ಇತ್ತೀಚೆಗೆ ಏನಾಗಿದೆ? ಈ ಜಲಸಂಧಿ ಸುತ್ತಮುತ್ತ ಚೀನಾದ ನೌಕಾಪಡೆ ನಿಯೋಜಿಸಿ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡ್ತಿದೆ. ಚೀನಾ ಎಲ್ಲಿ ಕೈ ಹಾಕುತ್ತೋ ಅಲ್ಲೆಲ್ಲ ಏನೋ ಆಳು ಕಟ್ಟತಕ್ಕಂಥ ಕೆಲಸ ಮಾಡುತ್ತೆ. ಅಲ್ಲಿ ಕೂಡ ತನ್ನ ಸುತ್ತಮುತ್ತ ಏನೋ ಒಂದು ಮಾಡ್ಬೇಕಂತೇಳಿ ಟ್ರೈ ಮಾಡ್ತಾ ಇದೆ. ಅದನ್ನ ತನ್ನ ವಶಕ್ಕೆ ತಗೋಬೇಕು ಅಂತೇಳಿ ಚೀನಾದೊಂದು ಅತಿ ಆಸೆ. ಏನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಪಾಕ್ ಜಲಸಂಧಿ. ಯಾವುದು? ಪಾಕ್ ಜಲಸಂಧಿ. ನಾವು ಸಾಮಾನ್ಯವಾಗಿ ಪಾಕ್ ಜಲಸಂಧಿ ಅಂದ ತಕ್ಷಣ ನಾವು ಪಾಕಿಸ್ತಾನದ ಕಡೆ ನೋಡ್ತೀವಿ. ಸೊ ಪಾಕ್ ಜಲಸಂಧಿ ಅಲ್ಲಿಲ್ಲ. ಎಲ್ಲಿದೆ? ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮಧ್ಯೆ ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸ್ತದೆ ನೋಡಿ. ಎಲ್ಲಿದೆ ಅದು? ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮಧ್ಯೆ ಇದೆ. ಅದು ಯಾವ 2 ದೇಶಗಳನ್ನು ಬೇರ್ಪಡಿಸುತ್ತೆ? ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಇದು ಭಾರತ ಮತ್ತು ಶ್ರೀಲಂಕಾದ ನಿಯಂತ್ರಣದಲ್ಲಿದೆ. ಓಕೆ, ಇದು ಪಾಕ್ ಜಲಸಂಧಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರುವ ಸೇತುವೆ ಇದೇ ಜಲಸಂಧಿಯಲ್ಲಿದೆ. ಇದರ ಅತಿ ಹೆಚ್ಚು ಆಳ ಅಂದ್ರೆ 13 ಕಿಲೋಮೀಟರ್ ಅಷ್ಟೇ. ಸೊ ಈ ಭಾರತ ಮತ್ತು ಶ್ರೀಲಂಕಾ ಈ ಸಾಮಾನ್ಯವಾಗಿ ಇಲ್ಲಿ ಈ ತರ ಇಲ್ಲಿ ಇಂಡಿಯಾ ಐತಿ, ಇಲ್ಲಿ ಶ್ರೀಲಂಕಾ ಐತಿ ಅಂದ್ರೆ ಇಲ್ಲಿ ರಾಮ್ ಸೇತು ಅಂತೇಳಿ ಇದೆ. ರಾಮ್ ಸೇತು ಅಂತಾರೆ, ಅದು ಅಡಮ್ ಸೇತು ಅಂತಾರೆ. ಇದು ಏನಾಗುತ್ತೆ? ಇಂದ ರಾಮ ದಶರಥನ ಕಂದ ಶ್ರೀರಾಮಚಂದ್ರ ರಾವಣ್ ಕೊಂದ ಸೀತೆ ಅಂತಂದ. ಸೊ ರಾವಣ್ ಕೊಲ್ಲಕ್ ಹೋಗ್ಬೇಕಾದ್ರೆ ಲಂಕಾಗ ಅವಾಗ ಬೋಟ್ ಇದೆಯಲ್ಲ, ಸೊ ಅವಾಗ ಏನ್ ಮಾಡ್ತಾರೆ? ಒಂದು ಸೇತುವೆನ ಕಟ್ತಾರೆ. ಇಲ್ಲಿ ಲಂಕಾ ಟು ತಮಿಳ್ನಾಡು, ತಮಿಳ್ನಾಡಿನಿಂದ ಶ್ರೀಲಂಕಾದವರೆಗೆ ಅವಾಗ ಕಟ್ಟಿದಕ್ಕಂತ ಸೇತುವೆ ಇನ್ನು ಹಾಗೆ ಇದೆ. ಅದನ್ನ ಒಂದು ಮಾನ್ಯುಮೆಂಟ್ಸ್ ಆಗಿ ಪರಿಗಣನೆ ಮಾಡ್ತಾ ಇದ್ದಾರೆ. ಸೊ ಅಂದೇಳಿ ಅದನ್ನೇನಾದ್ರು ಕೆಡಿಬಿಟ್ಟು
ಈ ತರ ಜಲಮಾರ್ಗ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಹಡಗುಗಳು ಇಲ್ಲಿ ಈಗ ಈ ತರ ಹೋಗಲ್ಲ. ದೊಡ್ಡ ಹಡಗು ಶಿಪ್ಪಿಂಗ್ ಆಡ್ಬೇಕಾದ್ರೆ ಈ ತರ ಹೋಗಿ ಇಂಡಿಯಾಕ್ಕೆ ಈ ಕಡೆ ಏನ್ ಪಶ್ಚಿಮ ಒಳ ಕಡೆ ಹೋಗೋದ್ರೆ ಈ ಶ್ರೀಲಂಕಾ ಸುತ್ತಾಕೊಂಡು ಹೋಗ್ತಾವೆ. ಯಾಕೆ ಅಂದ್ರೆ ಇಲ್ಲಿ ಒಂದು ಜಲಮಾರ್ಗ ಇದೆಯಲ್ಲ, ಆ ರಾಮ್ ಸೇತು ಇದೆಯಲ್ಲ, ಆ ರಾಮ್ ಸೇತು ಕೆಳಗೆ ಟಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಂಗ ಹೋಗ್ತಾರೆ. ಕೆಲವಷ್ಟು 2013ರಲ್ಲಿ ಒಂದು ಪ್ರಸ್ತಾವ ಇತ್ತು, ಇಲ್ಲಿ ಈ ರಾಮ್ ಸೇತುನ ಹಿಂಗ್ ಏನು ಕಟ್ ಮಾಡ್ಬಿಟ್ಟು ಹಿಂಗ್ ಜಲಮಾರ್ಗ ಮಾಡ್ಬಿಟ್ರೆ ತುಂಬಾ ಈಜಿ ಆಗುತ್ತೆ ನಮ್ಮ ಇಂಡಿಯಾದ ಈ ಕಡೆ ಪಶ್ಚಿಮ ಕರಾವಳಿಯಿಂದ ಪೂರ್ವ ಕಡೆ ಹೋಗಕ್ಕೆ ಅಂತ. ಸೊ ಅವಾಗ ಏನಾಗುತ್ತೆ, ಕೆಲವಷ್ಟು ವಿದ್ವಾಂಸರು ಅಭಿಪ್ರಾಯ ಕೊಡ್ತಾರೆ, ಒಂದ್ ವೇಳೆ ಆ ತರ ಏನಾದ್ರು ಈ ಈ ಇದು ರಾಮ್ ಸೇತುವೆನ ಕೆಡಬಿಟ್ಟು ಜಲಮಾರ್ಗ ನಿರ್ಮಾಣ ಮಾಡಿದ್ರೆ ಒಂದ್ ವೇಳೆ ಸಮುದ್ರದಿಂದ ಏನು ನೈಸರ್ಗಿಕ ವಿಕೋಪಗಳು ಸುನಾಮಿಗಳು ಬಂದ್ರೆ ಇದು ತಡಿತಕ್ಕಂತ ಕೆಲಸ ಮಾಡುತ್ತೆ. ಒಂದ್ ವೇಳೆ ಇದನ್ನೇ ಕೆಡಿಬಿಟ್ರೆ ಇಡೀ ಅರ್ಧ ಇಂಡಿಯಾದ ಏನು ಅರ್ಧ ಈ ತಮಿಳ್ನಾಡು ಇದೆಯಲ್ಲ ಮುಚ್ಚಾಕ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಅಂತೇಳಿ ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟರು. ಸೊ ಅದು ಹಂಗಾಗಿ ಅಲ್ಲಿಗೆ ಅದು ಆ ಒಂದು ಪ್ರಾಜೆಕ್ಟ್ ಸ್ಟಾಪ್ ಆಯಿತು. ಓಕೆ, ನೆಕ್ಸ್ಟ್ ಬರೋದು ಟರ್ಕಿ ಸ್ವಾಧೀನದಲ್ಲಿ ಡರ್ಡಾನಲ್ಲಿಸ್ ಅಂತ. ಯುರೋಪ್ ಮತ್ತು ಏಷ್ಯಾದ ಟರ್ಕಿಯನ್ನು ಬೇರ್ಪಡಿಸುವ ಜಲಸಂಧಿಯಾಗಿದೆ. ಯಾವುದು? ಡರ್ಡಾನಲ್ಲಿಸ್. ಯುರೋಪ್ ಮತ್ತು ಏಷ್ಯಾ ಟರ್ಕಿಯನ್ನು ಬೇರ್ಪಡಿಸುವ ಜಲಸಂಧಿಯಾಗಿದೆ. ಇದು ಟರ್ಕಿ ನಿಯಂತ್ರಣದಲ್ಲಿದೆ. ಟರ್ಕಿಯೊಂದಿಗಿನ ಭಾರತ ವ್ಯಾಪಾರಕ್ಕೆ ಇದರಿಂದ ಅನುಕೂಲವಿದೆ. ಓಕೆ, ಇದು ಮೊದಲ ವಿಶ್ವಯುದ್ಧ ಯಾವಾಗಾಯ್ತು? ಮೊದಲ ವಿಶ್ವಯುದ್ಧ 1915ರಿಂದ 16 ವೇಳೆ ಬ್ರಿಟನ್ ಹಾಗೂ ಫ್ರಾನ್ಸ್ ದೇಶಗಳು ರಷ್ಯಾದೊಂದಿಗಿನ ವ್ಯಾಪಾರ ವ್ಯವಹಾರಕ್ಕಾಗಿ ಈ ಜಲಸಂಧಿಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಒಟ್ಟಮನ್ ಸಾಮ್ರಾಜ್ಯದೊಂದಿಗೆ ಯುದ್ಧ ನಡೆಸಿ ಇರಾನ್ ಅನ್ನು ಹೊರಹಾಕಲು ಪ್ರಯತ್ನಿಸಿದ್ದವು. ಆದರೆ ಮಿತ್ರ ರಾಷ್ಟ್ರಗಳಿಗೆ ಹಿನ್ನಡೆ ಉಂಟಾಗಿ ಅಪಾರ ಪ್ರಾಣ ಹಾನಿಯಾಗಿತ್ತು. ನೋಡಿ, ಈ ಜಲಸಂಧಿಯಿಂದ ಯಾವುದು? ಡರ್ಡಾನಲ್ಲಿಸ್ ಜಲಸಂಧಿಯಿಂದ. ನೆಕ್ಸ್ಟ್ ಬರೋದು ಯಾವುದು? UK ಸೇತು ನಾರ್ತ್ ಚಾನಲ್ ಅಂತೇಳಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಐರಿಷ್ ಸಮುದ್ರದೊಂದಿಗೆ ಉತ್ತರ ಅಟ್ಲಾಂಟಿಕ್ ಅನ್ನು ಸಂಪರ್ಕಿಸುತ್ತೆ. ನಾರ್ತ್ ಚಾನಲ್ ಯುನೈಟೆಡ್ ಕಿಂಗ್ಡಮ್ ನಿಯಂತ್ರಣದಲ್ಲಿದೆ. ಯಾವುದು? UK ನಿಯಂತ್ರಣದಲ್ಲಿದೆ. ಯಾವುದು? ನಾರ್ತ್ ಚಾನಲ್. ರಷ್ಯಾ UK ಜೊತೆಗಿನ ಭಾರತದ ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸುತ್ತದೆ. ನೆಕ್ಸ್ಟ್ ಬರೋದು ಸುಂಡಾ ಜಲಸಂಧಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಕೇಳಿದಾರೆ ಒಂದ್ಸರಿ. ಈ ಜಲಸಂಧಿ ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರಾ ದ್ವೀಪಗಳ ಮಧ್ಯೆ ಇದೆ. ಜಾವಾ ಮತ್ತು ಸುಮಾತ್ರಾ ದ್ವೀಪಗಳ ಮಧ್ಯೆ ಸುಂಡಾ ಜಲಸಂಧಿ ಇದೆ. ಇದು ಜಾವಾ ಸಮುದ್ರವನ್ನ ಹಿಂದೂ ಮಹಾಸಾಗರದೊಂದಿಗೆ ಸಂಪರ್ಕಿಸುತ್ತದೆ. ಏನು? ಜಾವಾ ಸಮುದ್ರವನ್ನ ಹಿಂದೂ ಮಹಾಸಾಗರದೊಂದಿಗೆ ಸಂಪರ್ಕಿಸುತ್ತದೆ. ಯಾವುದು? ಸುಂಡಾ ಜಲಸಂಧಿ. ಓಕೆ, ನೆಕ್ಸ್ಟ್ ಕೆಂಪು ಸಮುದ್ರದ ಜಲಸಂಧಿ ಮಂಡೇಬ್. ಇದು ಮಂಡೇಬ್ ನೋಡಿ. ಯಾವುದು? ಮಂಡೇಬ್ ಜಲಸಂಧಿ ಅಂತ ಬರುತ್ತೆ. ಕೆಂಪು ಸಮುದ್ರ ಮತ್ತು ಅಡನ್ ಕೊಲ್ಲಿ ಮಧ್ಯದ ಪ್ರಮುಖ ಜಲಸಂಧಿ. ಮಧ್ಯ ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾದೊಂದಿಗೆ ಭಾರತದ ವ್ಯಾಪಾರಕ್ಕೆ ಅನುಕೂಲವಾಗಿದೆ. ಯಾವ ದೇಶಗಳೇ ಮಧ್ಯ ಏಷ್ಯಾದೊಂದಿಗೆ ಭಾರತ ವ್ಯಾಪಾರ ಮಾಡ್ಬೇಕಂದ್ರೆ ಈ ಒಂದು ಮಂಡೇಬ್ ಜಲಸಂಧಿ ಅನುಕೂಲಕರವಾಗಿದೆ. ಭಾರತದ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ಆಮದಿಗೆ ಹೆಬ್ಬಾಗಿಲಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಏನು? ಭಾರತದ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಆಮದಿಗೆ ಹೆಬ್ಬಾಗಿಲು ಆಗಿ ಕಾರ್ಯನಿರ್ವಹಿಸತಕ್ಕಂತ ಜಲಸಂಧಿ ಯಾವುದಂದ್ರೆ ಮಂಡೇಬ್ ಜಲಸಂಧಿ. ಓಕೆ, ನೆಕ್ಸ್ಟ್ ಡ್ರ್ಯಾಗನ್ ಕೈಯಲ್ಲಿ ತೈವಾನ್ ಸ್ಟ್ರೇಟ್ ಅಂತ ಬರುತ್ತೆ. ಯಾವುದು? ತೈವಾನ್ ಸ್ಟ್ರೇಟ್. ಇದೇನಂತ ಭಾರತದ ಪ್ರಮುಖ ಸಮುದ್ರ ವ್ಯಾಪಾರ ಮಾರ್ಗ. ಪೂರ್ವ ಏಷ್ಯಾದ ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ ದೇಶಗಳ ಜೊತೆಗಿನ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ತೈವಾನ್ ತನ್ನ ಬಂಡಾಯ ಪ್ರದೇಶ ಎಂದು ಚೀನಾ ಭಾವಿಸಿದ್ದರೆ ತೈವಾನ್ ತಾನು ಸ್ವತಂತ್ರ ದೇಶ ಎಂದು ಘೋಷಿಸಿಕೊಂಡಿದೆ. ಹೀಗಾಗಿ ಎರಡೂ ದೇಶಗಳ ಸಂಘರ್ಷದಿಂದ ಈ ತೈವಾನ್ ಸ್ಟ್ರೇಟ್ ವಿವಾದದಲ್ಲಿದೆ. ತೈವಾನ್ ಜಲಸಂಧಿ ಅಥವಾ ತೈವಾನ್ ಸ್ಟ್ರೇಟ್ ಯಾವ ಎರಡು ದೇಶಗಳ ಮಧ್ಯೆ ವಿವಾದದಲ್ಲಿದೆ ಅಂದ್ರೆ ಚೀನಾ ಮತ್ತು ತೈವಾನ್. ಯಾವುದು? ಚೀನಾ ಮತ್ತು ತೈವಾನ್ ಮಧ್ಯೆ ಯಾವ ಜಲಸಂಧಿ? ತೈವಾನ್ ಸ್ಟ್ರೇಟ್. ಓಕೆ, ಈ ಸುಯೇಜ್ ಸೇತು ಅಂತ ಸುಯೇಜ್ ಸೇತು ಅಂತ ಬರುತ್ತೆ. ಸುಯೇಜ್ ಕಾಲುವೆ ಮೆಡಿಟೇರಿಯನ್ ಸಮುದ್ರ ಮೂಲಕ ಭಾರತವನ್ನು ಯುರೋಪ್ ದೇಶಗಳ ಸಂಪರ್ಕಿಸುತ್ತದೆ. ಆಫ್ರಿಕಾ ಮೂಲಕ ಹೋಗುವ ಮಾರ್ಗಕ್ಕೆ ಪರ್ಯಾಯವಾಗಿ ಕಡಿಮೆ ಅಂತರದ ಮಾರ್ಗವಾಗಿದೆ. ಇದರಿಂದ ಸರಕು ಸಾಗಣೆ ಖರ್ಚು ಕಡಿಮೆ. ಸುಯೇಜ್ ಕಾಲುವೆ ಈಜಿಪ್ಟ್ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಸುಯೇಜ್ ಕಾಲುವೆ ಯಾವ ದೇಶದ ನಿಯಂತ್ರಣದಲ್ಲಿದೆ ಅಂದ್ರೆ ಈಜಿಪ್ಟ್ ದೇಶದ ನಿಯಂತ್ರಣದಲ್ಲಿ ಇದೆ. ಇದು ಸುಮೇಕ್ ಅಂತೇಳಿ ಒಂದು ಕೋಡ್ ವರ್ಡ್ ಇತ್ತು. ಸುಮೇಕ್ ಅಂದ್ರೆ ಸುಯೇಜ್ ಕ್ಯಾನಲ್.
ಮೇ ಸುಮೇಕ್ ಅಂದ್ರೆ ಸುಯೇಜ್, ಮೆಡಿಟೇರಿಯನ್ ಸಿ, ಕೆಂಪು ಸಮುದ್ರ. ಅಂದ್ರೆ ಸುಯೇಜ್ ಕಾಲನಿ ಅಂತ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕಿಸ್ತದೆ. ಯಾವುದು? ಸುಯೇಜ್ ಕ್ಯಾನಲ್. ಈ ತರ ಕೋಡ್ ವರ್ಡ್ ನೆನ್ಪಿಟ್ಕೊಂಡ್ಗೆ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ಈ ಒಂದು ಪೇಪರ್ ಕಟ್ಟಿದ ಪ್ರಮುಖ ಘಟನೆಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬೆಂಗಳೂರಿಗೆ ಸ್ಟಾರ್ಟ್ಅಪ್ ಮುಖಟ ಅಂತಿದೆ. ಉದ್ಯಮ ಮತ್ತು ಉದ್ಯೋಗಿ ಸ್ನೇಹಿಯಾಗಿಲ್ಲ ಅಂದ್ರೆ ಸ್ಟಾರ್ಟ್ಅಪ್ ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನ ಹೊಂದಿರತಕ್ಕಂತ ರಾಜಧಾನಿ ಅಥವಾ ಜಿಲ್ಲೆ ಅಂದ್ರೆ ನಮ್ಮ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಆಗುತ್ತೆ. ಸೊ ನೋಡಿ, ಹೊಸದಿಲ್ಲಿ ಮತ್ತು ಮುಂಬೈ ನಗರಗಳ ಹಿಂದಕ್ಕೆ ಅತ್ಯಧಿಕ ಸ್ಟಾರ್ಟ್ಅಪ್ ಗಳನ್ನು ಹೂಡಿಕೆಯನ್ನು ಆಕರ್ಷಿಸುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇದರಿಂದಾಗಿ ಏನಾಗಿದೆ, ಬೆಂಗಳೂರು ಸ್ಟಾರ್ಟ್ಅಪ್ ರಾಜಧಾನಿ ಎನ್ನುವ ಹೆಸರು ಉಳಿಸಿಕೊಂಡಿದೆ. ದೇಶದ ಸ್ಟಾರ್ಟ್ಅಪ್ ಉದ್ಯಮದಲ್ಲಿ $5.7 ಬಿಲಿಯನ್ ಬಂಡವಾಳ ಹೂಡಿಕೆ ಆಗಿರುವುದು ಶ್ಲಾಘನೀಯ. ಅದರಲ್ಲಿಯೂ ನಮ್ಮ ಹೆಮ್ಮೆಯ ಬೆಂಗಳೂರಿಗೆ ಅತ್ಯಧಿಕ ಬಂಡವಾಳ ಸೆಳೆಯುವ ಮೂಲಕ ಐಟಿ-ಬಿಟಿ ನಗರಿ ಎನ್ನುವ ಮುಕುಟಕ್ಕೆ ಗರಿ ಧರಿಸಿಕೊಂಡಿದೆ. ನೋಡಿ, ಅತಿ ಹೆಚ್ಚು ಸ್ಟಾರ್ಟ್ಅಪ್ ಬಂಡವಾಳವನ್ನ ಸೆಳೆತಕ್ಕಂತ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ. ಅದರಲ್ಲೂ ಅತಿ ಹೆಚ್ಚಾಗಿ ಬೆಂಗಳೂರು ಅತಿ ಹೆಚ್ಚು ಬಂಡವಾಳವನ್ನು ಸೆಳೆಯುವ ಮೂಲಕ ಸ್ಟಾರ್ಟ್ಅಪ್ ರಾಜಧಾನಿಯಾಗಿ ಗುರುತಿಸಿಕೊಂಡಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಬ್ಯಾಂಗ್ಳೂರ್, ಅದಾದ ನಂತರ ಡೆಲ್ಲಿ, ಥರ್ಡ್ ಮುಂಬೈ. ಸೊ ಇಲ್ಲೊಂದು ಆರ್ಟಿಕಲ್ ಇದೆ. ಏನಂದ್ರೆ ಇದರ ಇಂಪಾರ್ಟೆಂಟ್ ಒಂದೆರಡು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ. 12 ದೇಶಗಳ ಜೊತೆ ಭಾರತ ಒಪ್ಪಂದ ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿದೆ ನೋಡಿ. 2000ನೇ ಇಸ್ವಿಯ ಏಪ್ರಿಲ್ ನಿಂದ 2025ನೇ ಮಾರ್ಚ್ದಲ್ಲಿ $1 ಲಕ್ಷ ಕೋಟಿ ವಿದೇಶಿ ನೇರ ಬಂಡವಾಳ ಭಾರತಕ್ಕೆ ಹರಿದು ಬಂದಿದೆ. ಯಾವುದು? ಎಫ್ ಡಿ ಐ ಅಂತ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಏನು 2000ದಿಂದ 2025ರವರೆಗೆ $1 ಲಕ್ಷ ಕೋಟಿ ವಿದೇಶಿ ನೇರ ಬಂಡವಾಳ ಭಾರತಕ್ಕೆ ಹರಿದು ಬಂದಿದೆ. ಇದರಲ್ಲಿ ಯಾವ ದೇಶದಿಂದ ಅತಿ ಹೆಚ್ಚಾಗಿ ಭಾರತದಲ್ಲಿ ಹೂಡಿಕೆಯಾಗಿದೆ ಅನ್ನೋದು ಇಂಪಾರ್ಟೆಂಟ್. ಆಕ್ಚುಲಿ ನಾವು ಸಾಮಾನ್ಯವಾಗಿ ದೊಡ್ಡ ದೇಶಗಳು ಅಂತ ಅನ್ಕೊಂತೀವಿ, ಬಟ್ ಇಲ್ಲಿ ನೋಡಿ, ಇದರಲ್ಲಿ ಮಾರಿಷಸ್ ಪಾಲು 25%. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ KPSC. ಇದನ್ನೇ ಕೇಳೋದು. ನಾವು ಸಾಮಾನ್ಯವಾಗಿ ಮಾರಿಷಸ್ ಅಲ್ಲ ಬಿಡಿ, ಅತಿ ಹೆಚ್ಚು ಹರಿದು ಯಾವುದೋ ಒಂದು ಬೇರೆ ದೇಶದ ಅಮೆರಿಕನೋ, ರಷ್ಯಾನೋ, ಇಲ್ಲ ಬ್ರಿಟನ್ನೋ, ಈ ತರ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೊಟ್ಟು ಕನ್ಫ್ಯೂಸ್ ಮಾಡ್ತೀವಿ. ಮಾರಿಷಸ್ ಸ್ವಲ್ಪ ಚಿಕ್ಕ ರಾಷ್ಟ್ರ ಆದ್ರೆ ಅತಿ ಹೆಚ್ಚು ಬಂಡವಾಳ ಅಂತ ಬಂದಿರೋದು ಮಾರಿಷಸ್ನಿಂದ. ಎಷ್ಟು? 25% ಇದೆ ನೋಡಿ. ಇನ್ನು ಅದು ಬಿಟ್ರೆ ಸಿಂಗಾಪುರ್ 24% ಅಮೆರಿಕ ಕೇವಲ 10% ಇದೆ. ನೆದರ್ಲ್ಯಾಂಡ್ಸ್ 7%, ಜಪಾನ್ 6%, ಬ್ರಿಟನ್ 5%, UAE 3%, ಈ ತರ. ಸೊ ಅತಿ ಹೆಚ್ಚು 131 ನೆನ್ಪಿಟ್ಟಿರ್ಬೇಕು. ಇದು ಏನು ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಅತಿ ಹೆಚ್ಚು ನೇರ ಬಂಡವಾಳ 2000ರಿಂದ 2025ರವರೆಗೆ ಅತಿ ಹೆಚ್ಚು ನೇರ ಬಂಡವಾಳ ಯಾವ ದೇಶದಿಂದ ಬಂದಿದೆ? ಮಾರಿಷಸ್. ಎಷ್ಟು? 25%. ಅದಾದ ನಂತರ ಸಿಂಗಾಪುರ್ ಸೆಕೆಂಡ್, ಥರ್ಡ್ ಅಮೆರಿಕ ಇದೆ. ಯಾವುದು? ಥರ್ಡ್ ಅಮೆರಿಕ ಇದೆ. ಈ ಒಂದಿಸಿ ಬೇರೆಯವರಾದ್ರೂ ಸಾರಿ ಏನು 1 by 1 ಆದ್ರೂ ಕೇಳ್ಬೋದು, ಅದ್ರ ಟಾಪ್ 3 ಕೇಳ್ಬೋದು, ಈ ತರ ಕೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲೊಂದು ಬರ್ದಿ ನೋಡಿ, GDP ಅಲ್ಲಿ ಟಾಪ್ ಮೋಸ್ಟ್ ಕಂಟ್ರಿ. ನಮ್ಮ GDP ಅಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ, ಫಸ್ಟ್ US ಇದೆ, ಸೆಕೆಂಡ್ ಚೀನಾ ಇದೆ, ಥರ್ಡ್ ಜರ್ಮನಿ ಇದೆ, ಫೋರ್ತ್ ಇಂಡಿಯಾ ಇದೆ, 4ನೇ ಸ್ಥಾನದಲ್ಲಿ ಇಂಡಿಯಾ ಇದೆ, 5th ಅಲ್ಲಿ UK ಇದೆ. ಸೊ ಇನ್ನೇನು ಜರ್ಮನಿನೇ ಹಿಂದಕ್ಕೆ ಹಾಕಿಟ್ಟು ಥರ್ಡ್ ಸ್ಥಾನಕ್ಕೆ ಹೋಗ್ಬೇಕಂತ ಭಾರತ ಪ್ರಯತ್ನ ಪಡ್ತಿದೆ. ಬಟ್ ಆದ್ರೆ ಇತ್ತೀಚೆಗೆ ಅಮೆರಿಕ ಅದಕ್ಕೆ ಅಡ್ಡಗಾಲ ಆಗ್ತಾ ಇದೆ. ಭಾರತ ಇಷ್ಟೆಲ್ಲ ಮುಂದುವರಿತಿದೆ, ನಾವ್ ಯಾಕೆ ಅವ್ರಿಗೆ ಟ್ರೇಡ್ ರಿಲೀಫ್ ಕೊಡ್ಬೇಕು, ನಾವು ಅವ್ರಿಗೆ ಒಂದ್ ಸ್ವಲ್ಪ ಟ್ಯಾಕ್ಸ್ ಹಾಕೋಣಂತ 25 ಹಾಕಿದ್ದು, ಆಮೇಲೆ ಓಕೆ ನೋಡಿ. 3ನೇ ಹಂತದ ಡೆಂಗು ಲಸಿಕೆ ಅಕ್ಟೋಬರ್ ಒಳಗಾಗಿ ಪೂರ್ಣ ಅಂತಿದೆ. ಅಂದ್ರೆ ದೇಶದ ಮೊದಲ ದೇಸಿ ವ್ಯಾಕ್ಸಿನ್ ಇದೆ ಡೆಂಗುಗೆ. ಡೆಂಗು ಮೊದಲ ದೇಸಿ ವ್ಯಾಕ್ಸಿನ್. ಇದು ಇಂಪಾರ್ಟೆಂಟ್ ಆಗುತ್ತೆ ಫಾರ್ KPSC ಅಪ್ಕಮಿಂಗ್ ಎಕ್ಸಾಮ್ಸ್. ಅದ್ರ ಹೆಸರೇನು? ಡೆಂಗಿ ಆಲ್ ಅಂತ.
ಏನು ಡೆಂಗಿ ಆಲ್, ದೇಶದ ಮೊದಲ ದೇಶಿ ವ್ಯಾಕ್ಸಿನ್ ಯಾವುದಕ್ಕೆ? ಡೆಂಗ್ಯೂಗೆ. ಅದರ ಮೊದಲ ಹೆಸರೇನು? ಡೆಂಗಿ, ಸಾರಿ, ಅದ್ರ ಹೆಸರು ಏನಂದ್ರೆ ಡೆಂಗಿ ಆಲ್ ಅಂತ ಇಟ್ಟಿದ್ದಾರೆ. ಸೊ ಇದ್ರ 3ನೇ ಹಂತದ ಟ್ರಯಲ್ ನಡೀತಾ ಇದೆ ತಯಾರಾಗಕ್ಕೆ. ನೋಡೋಣ ಅದೇನೇನಿದೆ ಅಂತ. ಐಸಿಎಂಆರ್ ಐಸಿಎಂಆರ್ ಮತ್ತು ಫ್ಯಾನಾಸಿಯಾ ಬಯೋಟೆಕ್ ಸಂಸ್ಥೆ ಸಹಯೋಗದಲ್ಲಿ ದೇಶೀಯವಾಗಿ ಈ ಒಂದು ಡೆಂಗು ಔಷಧವನ್ನ ಅಭಿವೃದ್ಧಿಪಡಿಸ್ತಾರೆ. ಯಾವೆರಡು ಸಂಸ್ಥೆಗಳು? ಐಸಿಎಂಆರ್ ಮತ್ತು ಪ್ಯಾನಾಸಿಯಾ ಅಂತ. ಪ್ಯಾನಾಸಿಯಾ ಬಯೋಟೆಕ್ ಸಂಸ್ಥೆ, ಅದರ ಹೆಸರು ಡೆಂಗಿಯಾಲ್. ಪುಣೆಯಲ್ಲಿರುವ ಐಸಿಎಂಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ವೈರಾಲಜಿ ಸಾರಿ ಓಕೆ ಅದು ಪುಣೆಯಲ್ಲಿರುವ ಐಸಿಎಂಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ವೈರಾಲಜಿ ಮತ್ತು ಏಡ್ಸ್ ಸಂಶೋಧನಾ ಸಂಸ್ಥೆ, ಚೆನ್ನೈನಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಪಿಡಿಮಿಯಾಲಜಿ ಮತ್ತು ಪುಣೆಯಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜಂಟಿಯಾಗಿ ನಡೆಸುತ್ತವೆ. ಏನ್ ನಡೆಸ್ತೀವಿ ಅಂದ್ರೆ ಏನೋ ಟ್ರಯಲ್ ನಡೆಸ್ತದೆ. ಇಷ್ಟು ಸಂಸ್ಥೆಗಳು ಸೇರ್ಬಿಟ್ಟು ಏನ್ ಮಾಡ್ತವೆ? ಟ್ರಯಲ್ಗಳು ನಡೆಸ್ತದೆ. ಬಟ್ ಅವು ಅಭಿವೃದ್ಧಿ ಆಗ್ತಿರೋದು ಯಾವ ಎರಡು ಸಂಸ್ಥೆ? ಇದು ಇಂಪಾರ್ಟೆಂಟ್ ಆಗುತ್ತೆ. ಐಸಿಎಂಆರ್ ಮತ್ತು ಪ್ಯಾನಾಸಿಯಾ ಬಯೋಟೆಕ್ ಸಂಸ್ಥೆ, ಅದರ ಹೆಸರು ಡೆಂಗಿ ಆರ್. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲೊಂದು ಕೇಳಿಸ್ಬಿಟ್ಟಿದ್ರೆ, ಅತಿ ಹೆಚ್ಚು ಡೆಂಗು ಹರಡುವ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಭಾರತದಲ್ಲಿ ಡೆಂಗುಗೆ ಯಾವುದೇ ಲಸಿಕೆ ಬಂದಿಲ್ಲ. ಐಸಿಎಂಆರ್ ಪುಣೆಯ ಎನ್ಐವಿ ಏನು ಬಿಎನ್ಐ ಜಂಟಿ ಪ್ರಯೋಗ ಮಾಡ್ತದೆ. ಚೆನ್ನೈ, ಕೋಲ್ಕತ್ತಾ, ದೆಹಲಿ, ಭುವನೇಶ್ವರ ನಡೆದ ಪ್ರಯೋಗ ಇವಾಗಿದೆ. ಅಂದ್ರೆ ಈ ಒಂದು ಟ್ರಯಲ್ ಆಗ್ತಿದೆ. ಟ್ರಯಲ್ ಆದ ನಂತರ ಅದರಲ್ಲಿ 3ನೇ ಟ್ರಯಲ್ ಅಲ್ಲಿ ಯಶಸ್ವಿ ಆದ್ರೆ ನೆಕ್ಸ್ಟ್ ಮಾರ್ಕೆಟ್ಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ಜಪಾನ್ ಒಂದು ಆಪ್ಟಿಕಲ್ ಫೈಬರ್ ಮೂಲಕ ಮಾಹಿತಿಯನ್ನ ಅತ್ಯಂತ ವೇಗವಾಗಿ ರವಾನಿಸಿತು. ಸೊ ಅದೇನು ಅಂದ್ರೆ ನವಯುಗಕ್ಕೆ ನಾಂದಿ ಆಡಿದ ಇಂಟರ್ನೆಟ್ ವೇಗ, ಪೆಟಾಬಿಟ್ ಅಂತ ಅದ್ರ ಹೆಸರು. ಸೊ ಇದು ನೆನ್ಪಿಟ್ಕೊಳ್ಳಿ. ಏನು ಪೆಟಾಬಿಟ್ ಅಂತ ಅಂದ್ರೆ ಏನಂತ ನಾನು ಹೇಳ್ತೀನಿ. ಅದು ಒಂದು ಏನಂದ್ರೆ ಇವಾಗ ಸಾಮಾನ್ಯವಾಗಿ GB ಅಂತ ಕರಿತೀವಿ, TB. ಅದಾದ ನಂತರ ಬರೋದು ಹಿಂಗೆ ಲಾಸ್ಟ್ ಬರೋದು ಪೆಟಾಬಿಟ್ ವೇಗ. ಸೊ ಆ ವೇಗದಲ್ಲಿ ಇಂಟರ್ನೆಟ್ ಅನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಷ್ಟು ಸ್ಪೀಡ್ ಆಗಿ ಒಂದು ಮಾಹಿತಿಯನ್ನ ರವಾನೆ ಮಾಡತಕ್ಕಂಥ ಸಾಧನೆ ಯಾವುದು? ಜಪಾನ್ ಮಾಡಿದೆ. ಸೊ ಅದೇನಂತ ನೋಡೋಣ. ಏನ್ ಮಾಡಿತು? ಆಪ್ಟಿಕಲ್ ಫೈಬರ್ ನಲ್ಲಿ ಸೆಕೆಂಡ್ಗೆ 1.02 ಪೆಟಾಬಿಟ್ ವೇಗದಲ್ಲಿ ಮಾಹಿತಿ ರವಾನಿಸುವಲ್ಲಿ ಸಫಲರಾಗಿದ್ದಾರೆ. ಇದು ಜಗತ್ತಿನಲ್ಲಿ ಗರಿಷ್ಠ ಇಂಟರ್ನೆಟ್ ವೇಗವಾಗಿದೆ. ಭಾರತದ ಸರಾಸರಿ ಇಂಟರ್ನೆಟ್ ವೇಗ 62.07 ಮೆಗಾಬಿಟ್, ಅಂದ್ರೆ ಸೆಕೆಂಡ್ಗೆ 63 ಮೆಗಾಬಿಟ್ ನಷ್ಟು ಡೇಟಾ ಮಾಹಿತಿ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಇಂಟರ್ನೆಟ್ ಸಂಪರ್ಕದಲ್ಲಿ ಪ್ರವೇಶಿಸುತ್ತದೆ. ಆದ್ರೆ ಜಪಾನ್ದವರೇನು 1.02 ಪೆಟಾಬೈಟ್ ವೇಗದಲ್ಲಿ ಇಂಟರ್ನೆಟ್ ಸ್ಪೀಡ್ ಅನ್ನ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಒಂದು ಪೆಟಾಬೈಟ್ ಅಂದ್ರೆ ಎಷ್ಟು ನೋಡಿ ಇಲ್ಲಿ. ಒಂದು ಪೆಟಾಬೈಟ್ ಅಂದ್ರೆ 1.27 ಲಕ್ಷ GB. ಓ ಮೈ ಗಾಡ್, ನೋಡಿ 1.27 ಲಕ್ಷ GB. ನಮ್ಮಲ್ಲಿರೋ ಬಹುತೇಕರಿಗೆ GB ಅಂದ್ರೆ ಗಿಗಾಬೈಟ್ ನ ಪರಿಚಯ ಇರುತ್ತದೆ. ಅಂದ್ರೆ ಇದು ಒಂದು ಪೆಟಾಬೈಟ್ ಅಂದ್ರೆ ಒಂದು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಅಥವಾ ಯಾವುದೇ OTT-ಲಿರುವ 1 ಗಂಟೆ ಅವಧಿಯ ಉತ್ತಮ ಗುಣಮಟ್ಟದ HD ಕ್ವಾಲಿಟಿ ಸಿನಿಮಾ ಸುಮಾರು 4 GB ಯಷ್ಟು ಗಾತ್ರವಿರುತ್ತದೆ. 4 GB-ಯಲ್ಲಿ 1.27 ಲಕ್ಷ GB ಇದೆ. ನೋಡಿ, ಒಂದು TB ಅಂದ್ರೆ ಟೆರಾಬೈಟ್ ಸಾಮರ್ಥ್ಯದ ಹಾರ್ಡ್ ಡಿಸ್ಕ್ 1000 GB ಗಾತ್ರ ಡೇಟಾ ಸಂಗ್ರಹಿಸಿರುವ ಸಾಮರ್ಥ್ಯ ಇರುತ್ತೆ. ಅದರಂತೆ ಒಂದು ಪೆಟಾಬೈಟ್ ಮಾಹಿತಿಯನ್ನ ಕೇಬಲ್ ಮುಖಾಂತರ ಕಳಿಸುವುದಂದ್ರೆ ಯಾವ ರೀತಿ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಇಲ್ಲೇ ನೋಡಿ, ಒಂದು ಪೆಟಾಬೈಟ್ ಅಂದ್ರೆ ಸಿಂಪಲ್ ಆಗಿ 1.27 ಲಕ್ಷ GB. 1.27 ಲಕ್ಷ GB ನ ಕೇವಲ ಒಂದು ಸೆಕೆಂಡ್ನಲ್ಲೇ ಪಾಸ್ ಮಾಡ್ತಾರಂದ್ರೆ ಎಷ್ಟು ಇಂಟರ್ನೆಟ್ ಸ್ಪೀಡ್ ಇರ್ಬೋದು ಅಲ್ಲ? ಸೊ ಇದ್ರ ವಿಶೇಷತೆ ಏನು? ಇದರಿಂದ ಏನ್ ಪ್ರಯೋಜನ ಅಂದ್ರೆ,
ಈ ಕ್ವಾಂಟಮ್ ಕಂಪ್ಯೂಟರ್, ಕ್ಲೌಡ್ ಕಂಪ್ಯೂಟಿಂಗ್ ಸೇರಿದಂತೆ ಹಲವು ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುತ್ತವೆ. ಈ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಮಾಹಿತಿ ಅರಿವಿಗೆ ಇಂಟರ್ನೆಟ್ ವೇಗ ಬೇಕಾಗ್ತದೆ. ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಮತ್ತೊಂದು ಉದಾಹರಣೆ ಯಾವುದಂದ್ರೆ, ಇಂದಿನ 4K ಅಥವಾ 8K ವಿಡಿಯೋ ಇದೆಯಲ್ಲ, ಪ್ಲೇ ಮಾಡುವಾಗ ವಿಡಿಯೋ ಕೆಲ ಕಾಲ ಬ್ಲರ್ ಆಯ್ತು, ಇಂಟರ್ನೆಟ್ ಸ್ಲೋ ಆಯ್ತು ಅಂತೀವಲ್ಲ, ಅದೆಲ್ಲ ಏನು ಆಗಲ್ಲ. ಒಂದು ವೇಳೆ ಈ ಒಂದು ಯಾವುದು ಪೆಟಾ ಬಿಟ್ ವೇಗದಲ್ಲಿ ಏನಾದ್ರು ಇಂಟರ್ನೆಟ್ ಸ್ಪೀಡ್ ಬಂತು ಅಂದ್ರೆ, 1 ಸೆಕೆಂಡ್ ನಲ್ಲಿ ನೆಟ್ಫ್ಲಿಕ್ಸ್ ಇರುವ ಎಲ್ಲಾ ಮೂವಿಗಳನ್ನು ಡೌನ್ಲೋಡ್ ಮಾಡಬಹುದಂತೆ. ಮಿನಿಮಮ್ ಒಂದು 4 ಸೆಕೆಂಡ್ ನಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಎಷ್ಟು ಮೂವಿಗಳಿದೆ ನೋಡಿ, ಅಷ್ಟು ಮೂವಿಗಳನ್ನು ಡೌನ್ಲೋಡ್ ಮಾಡಬಹುದಂತೆ. ಅಷ್ಟು ಈ ಇಂಟರ್ನೆಟ್ ವೇಗ ಏನು ಕಂಡುಹಿಡಿದದ್ದು ಯಾವುದು? ಜಪಾನ್ ದೇಶ. ಸೊ ಇಂಟರ್ನೆಟ್ ಅತಿ ಹೆಚ್ಚು ವೇಗದ ಇಂಟರ್ನೆಟ್ ಇರ್ತಕ್ಕಂಥ ದೇಶ ಯಾವ್ದು? ಸಿಂಗಾಪುರ್. ಸಿಂಗಾಪುರ್ ಮೊದಲ ಸ್ಥಾನ ಇದೆ. ಇನ್ನು ಜಪಾನ್ ಅಲ್ಲಿ 19ನೇ ಸ್ಥಾನದಾಗಿದೆ. ಅದು ಇತ್ತೀಚೆಗೆ ಕಂಡಿಡಿದಾರೆ. ಬಟ್ ಅದನ್ನ ಕಾರ್ಯರೂಪಕ್ಕೆ ಬಂದ ನಂತರ ಪ್ರಪಂಚದ ಮೊದಲು ಜಪಾನ್ ಆಗ್ಬೋದು. ಸಿಂಗಾಪುರ್ ಎಷ್ಟಿದೆ ವೇಗ? 336.45 ಮೆಗಾ ಬೀಟ್ ಇದೆ. ಈ ಸೆಕೆಂಡ್ ಬಂದ್ಬಿಟ್ಟು UAE ಇದೆ. ಥರ್ಡ್ ಹಾಂಗ್ಕಾಂಗ್ ಇದೆ. ನಮ್ಮ ಭಾರತ 94ನೇ ಸ್ಥಾನದಲ್ಲಿದೆ. ಎಷ್ಟು? 94ನೇ ಸ್ಥಾನದಲ್ಲಿದೆ. ಎಷ್ಟು ಸ್ಪೀಡ್ ಇದೆ ನಮ್ಮ ಇಂಟರ್ನೆಟ್? ಭಾರತದಲ್ಲಿ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅಂದ್ರೆ ಸರಾಸರಿ 62.07 ಮೆಗಾಬಿಟ್. ಓಕೆ, ಒಂದ್ ವೇಳೆ ಬಿಟ್ ವೇಗದಲ್ಲಿ ಇಂಟರ್ನೆಟ್ ತಂತ್ರಜ್ಞಾನ ಏನಾದ್ರು ಅಭಿವೃದ್ಧಿ ಏನೇನು ಸುಧಾರಣೆ ಆಗ್ತಾವೆ ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವೈಜ್ಞಾನಿಕ ಸಂಶೋಧನೆಗೆ ಹೆಚ್ಚಿನ ಮಹತ್ವ ಸಿಗಲಿದೆ. ದೀಪದಾರಿ ಶರಾವತಿ ಕಣಿವೆಯ ಭಾವ ಬೆಸುಗೆ. ಸೊ ಇದು ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ನಮ್ಮ ಕರ್ನಾಟಕದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳಲ್ಲಿ ಇದು ಕೂಡ ಒಂದು ಹೊಸ ಮನ್ವಂತರದ ಸೇತುವೆ ಅಂತೇಳಿ. ಸೊ ಇದು ಏನು ಅಂದ್ರೆ ಸಿಂಪಲ್ ಆಗಿ ಶರಾವತಿ ಅಂದ್ರೆ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಉಗಮಗುವ ಈ ನದಿ ನಾಡಿಗೆ ಬೆಳಕು ನೀಡಿದ ಜಗದ್ವಿಖ್ಯಾತ ಜೋಗ ಸೃಷ್ಟಿಸಿದೆ ಹೆಗ್ಗಳಿಕೆ ಯಾವುದಿಗೆ? ಶರಾವತಿಕ್ಕಿದೆ. ಆದರೆ ತನ್ನೊಡಲಲ್ಲಿ ಅದೆಷ್ಟೋ ಚರಿತ್ರೆ ಸಾವಿರಾರು ಕುಟುಂಬಗಳ ಬದುಕನ್ನು ಮುಳುಗಿಸಿದ ಅಪವಾದ ಈ ನದಿಗಿದೆ. ಇಲ್ಲಿ ಲಿಂಗನಮಕ್ಕಿ ಜಲಾಶಯ ಕಟ್ತಾರೆ. ಯಾವ ನದಿಗೆ? ಶರಾವತಿ ನದಿಗೆ. ಲಿಂಗನಮಕ್ಕಿ ಜಲಾಶಯ ಕಟ್ಟಿದ ಪರಿಣಾಮ ಅದರ ಹಿನ್ನೀರು ನಿಂತುಬಿಟ್ಟು ಹಲವಾರು ಗ್ರಾಮಗಳು ಮುಳುಗಡೆ ಆಗ್ತವೆ. ಅದರಲ್ಲಿ ಕೂಡ ಕೆಲವಷ್ಟು ಗ್ರಾಮಗಳು ಸ್ಥಳಾಂತರ ಆಗ್ತವೆ, ಕೆಲವಷ್ಟು ದ್ವೀಪಗಳಾಗಿ ಸೃಷ್ಟಿ ಆಗ್ತವೆ. ಅಂಥದ್ದೇ ಒಂದು ದ್ವೀಪಕ್ಕೆ ಇಲ್ಲಿವರೆಗೆ ಅದು ಸ್ವತಂತ್ರ ಬಂದ ನಂತರ ಕೂಡ ಇಲ್ಲಿವರೆಗೆ ಆದ್ರೂ ಕೂಡ ಅಲ್ಲಿಗೆ ಸೇತುವೆ ಇರಲಿಲ್ಲ. ಲಾಂಚ್ ಮುಖಾಂತರ ಅಥವಾ ಹಡಗಿನ ಮುಖಾಂತರ ಆ ಒಂದು ದ್ವೀಪಕ್ಕೆ ಹೋಗ್ತಾ ಇದ್ರು. ಸೊ ಇತ್ತೀಚೆಗೆ ಏನಾಗಿದೆ, ಆ ಒಂದು ದ್ವೀಪಕ್ಕೆ ಕೇಬಲ್ ಬ್ರಿಡ್ಜ್ ಪ್ಲಸ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದೆ. ಇದು ಕರ್ನಾಟಕದಲ್ಲಿ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಆಗಿದೆ. ಇದರ ವಿಶೇಷತೆಯನ್ನು ನಾವು ನೋಡೋಣ. ಸೊ ಈ ಸೇತುವೆ ಯಾವುದು ಅಂದ್ರೆ ಸಿಗಂದೂರು ಸೇತುವೆ. ಯಾವುದು? ಓಕೆ, ಯಾವುದು? ಸಿಗಂದೂರು ಸೇತುವೆ ಅಂತ ಕರೀತಾರೆ. ಇದ್ರ ಉದ್ದ ಎಷ್ಟಿದೆ? 2.12 ಕಿಲೋಮೀಟರ್. ಎಷ್ಟು? ಸೇತುವೆ ಉದ್ದ 2.12 ಕಿಲೋಮೀಟರ್. ಇದು ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೋಬೇಕಾದ್ದು ಇದು ಯಾವ ರಾಷ್ಟ್ರೀಯ ಹೆದ್ದಾರಿ ಅಂತ ಬರುತ್ತೆ? ರಾಷ್ಟ್ರೀಯ ಹೆದ್ದಾರಿ 369E. ಇದು ಇಂಪಾರ್ಟೆಂಟ್. ಓಕೆ, ಇದು ಭಾರತದ 4ನೇ ಅತಿ ದೊಡ್ಡ ತೂಗು ಸೇತುವೆ, ಕೇಬಲ್ ಸೇತುವೆ ಅಂತ ಕರೀತಾರೆ. ಇವು ಇನ್ನು 3 ಯಾವುವು ನೋಡಿ ಇಲ್ಲಿದೆ. ಭಾರತದ ಅತಿ ಉದ್ದದ ಕೇಬಲ್ ಸೈಡ್ ಸೇತುವೆಗಳು ಯಾವುದಂದ್ರೆ ಮೊದಲೇದು ಮುಂಬೈಯಲ್ಲಿರುವ ಬಾಂದ್ರಾ ವರ್ಲಿ. ಯಾವುದು? ಬಾಂದ್ರಾ ವರ್ಲಿ ನಡುವೆ ಅರಬ್ಬಿ ಸಮುದ್ರಕ್ಕೆ ನಿರ್ಮಿಸಿದೆ. ಇದು ಎಷ್ಟಿದೆ ಅಂದ್ರೆ 5.6 ಕಿಲೋಮೀಟರ್ ಉದ್ದ. ಫಸ್ಟ್ ಎಲ್ಲಿದೆ? ಮುಂಬೈ. ಸೆಕೆಂಡ್ ಒಂದು ಗೋವಾದಲ್ಲಿದೆ. ಮಾಂಡೋವಿ ನದಿಗೆ ನಿರ್ಮಿಸಿದ ಅಟಲ್ ಸೇತುವೆ. ಯಾವುದು? ಅಟಲ್ ಸೇತುವೆ ಅಂತಿದೆ. ಸಾಮಾನ್ಯವಾಗಿ ಅಟಲ್ ಸೇತುವೆ ಅಂದ ತಕ್ಷಣ ನಾವು ಆ ಕಡೆ ಜಮ್ಮು ಕಾಶ್ಮೀರ ಅದಾವ್ದು ಅಟಲ್ ಟನಲ್ಗೆ ಹೋಗ್ಬಿಡ್ತೀವಿ. ಸೊ ಅದಲ್ಲ, ಇದು ಅಟಲ್ ಸೇತುವೆ. ಎಲ್ಲಿದೆ? ಮಾಂಡೋವಿ ನದಿಗೆ ಗೋವಾದಲ್ಲಿದೆ. ಮೂರನೇದ್ದು ಅತಿ ಉದ್ದದ ಕೇಬಲ್ ಮೂರನೇ ಸೇತುವೆ ಯಾವ್ದಂದ್ರೆ ಗುಜರಾತ್ನ ದ್ವಾರಕಾ ಪಟ್ಟಣದಲ್ಲಿದೆ. ಎಲ್ಲಿದೆ? ದ್ವಾರಕಾ ಪಟ್ಟಣದಿಂದ ದ್ವಾರಕಾ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವ
ಸುದರ್ಶನ ಸೇತುವೆ. ಯಾವುದು? ಸುದರ್ಶನ ಸೇತುವೆ 2.32 ಕಿಲೋಮೀಟರ್ ಇದೆ. ನಾಲ್ಕನೇದು ಯಾವುದು? ಶರಾವತಿಯ ಹಿನ್ನೀರಿನಲ್ಲಿರುವ ಯಾವುದು? ಶರಾವತಿಯ ಹಿನ್ನೀರಿನಲ್ಲಿ, ನಮ್ಮ ಕರ್ನಾಟಕದ ಶರಾವತಿಯ ಹಿನ್ನೀರಿನಲ್ಲಿರುವ ಅಂಬರಗೋಡು ಕಾಸರವಳ್ಳಿ ನಡುವೆ ಯಾವ ಎರಡು ಪ್ರದೇಶಗಳ ಅಂಬರಗೋಡು ಕಳಸವಳ್ಳಿಯ ನಡುವೆ ನಿರ್ಮಿಸಿದ ಸಿಗಂದೂರು ಸೇತುವೆ. ಯಾವುದು? ಸಿಗಂದೂರು ಸೇತುವೆ 2.12 ಕಿಲೋಮೀಟರ್ ಉದ್ದ ಇದೆ. ಇದು ಭಾರತದ ಅತಿ ಉದ್ದದ 4ನೇ ಸೇತುವೆ. ಕರ್ನಾಟಕ ಅತಿ ಉದ್ದದ ಕೇಬಲ್ ಸೇತುವೆ ಯಾವುದಂದ್ರೆ ಸಿಗಂದೂರು ಸೇತುವೆ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಟಾಪಿಕ್ ಅಲ್ಲಿ ಇದು ಭಾರತದ 4ನೇ ಉದ್ದದ ಸೇತುವೆ, ಕರ್ನಾಟಕದ ಮೊದಲ ಉದ್ದವಾದ ಕೇಬಲ್ ಸೇತುವೆ, ಮತ್ತು ಯಾವ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಸಂಪರ್ಕ ಈ ಸೇತುವೆ ಮೇಲೆ ಹೋಗುತ್ತೆ ಅಂದ್ರೆ 369. ಇದನ್ನೇ ಇಂಥವ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಅದೇ ಇದೆ. ಈ ದ್ವೀಪನ ಆಧರಿಸಿ ಚಲನಚಿತ್ರ ಬಂದಿತ್ತು. ದ್ವೀಪ ಅಂತಾನೆ ಒಂದು ಚಲನಚಿತ್ರ ಬಂದಿತ್ತು. ಆ ಚಲನಚಿತ್ರ ಸ್ವರ್ಣಕಮಲ ಪ್ರಶಸ್ತಿ ಕೂಡ ಬಂದಿತ್ತಂತ. ಈ ಸಿಗಂದೂರು ಸೇತುವೆ ಆಚೆಗಡೆ ಒಂದು ದ್ವೀಪ ಇದೆಯಲ್ಲ, ಆ ದ್ವೀಪವನ್ನು ಆಧರಿಸಿ ಅಲ್ಲಿ ಯಾವ ರೀತಿಯಾಗಿ ಸಂಪರ್ಕ ಹೊಂದಿರ್ತಾರೆ ಅದರ ಮೇಲೆ ದ್ವೀಪ ಅಂತೇಳಿ ಹೆಸರಿನ ಸಿನಿಮಾನೇ ಬಂದಿತ್ತು. ಅದಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಕೂಡ ಬಂದಿತ್ತು. ಸೊ ನಾ ಹೇಳಿದ್ನಲ್ಲ, ಬೈಂದೂರು ರಾಣೆಬೆನ್ನೂರು ನಡುವೆ 198.5 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ. 766C ಘೋಷಣೆ ಅಂತ ಇಲ್ಲಿ ಕೊಟ್ಟರೆ, ಬಟ್ ಇದು ತಪ್ಪು ಅನ್ಸುತ್ತೆ, ಎರಡರಲ್ಲಿ ಕನ್ಫ್ಯೂಸ್ ಆಯ್ತು. 369 ಇದು ಮೊದಲು 766C ಅಂತ ಘೋಷಣೆ ಮಾಡಿದ್ರು. ಅದಾದ ನಂತರ ಏನಾಗುತ್ತೆ, ಈ BS ಯಡಿಯೂರಪ್ಪ ಅವರೆಲ್ಲ ಹೋಗಿ ದೂರು ಕೊಟ್ಟಾಗ ಅದು ರಾಷ್ಟ್ರೀಯ ಹೆದ್ದಾರಿ 369E ಎಂದು ಘೋಷಣೆ ಮಾಡಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಇದು ನಮ್ಮ ಕರ್ನಾಟಕ ಸಂಬಂಧಪಟ್ಟದೆ, ವೇಮೂಲ ವಿಧೇಯಕ ರೆಡಿ ಅಂತ ಇದೆ. ಏನು ವೇಮೂಲ ಅಂದ್ರೆ ಸಾಮಾನ್ಯವಾಗಿ ಆಂಧ್ರ ಪ್ರದೇಶ ಪ್ರಚಲಿರ್ತಕ್ಕಂಥ ವ್ಯಕ್ತಿ ಇವನು. ಆಕ್ಚುಲಿ ರೋಹಿತ್ ವೇಮುಲ ಅಂತೇಳಿ. ಸೊ ಯಾರು ಈ ರೋಹಿತ್ ವೇಮುಲ ಯಾರಂತೇಳಿ ಒಂದ್ಸರಿ ನೋಡೋಣ. ಹೈದರಾಬಾದ್ ವಿಶ್ವವಿದ್ಯಾಲಯದ 26 ವರ್ಷಗಳ ಹರಿಯದ ಸಂಶೋಧನಾ ವಿದ್ಯಾರ್ಥಿ ರೋಹಿತ್ ವೇಮುಲ. ಇವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ರಾಷ್ಟ್ರಾದ್ಯಂತ ಸಂಚಲನ ಸೃಷ್ಟಿಸಿತು. ಯಾಕಂದ್ರೆ ರಾಜ್ಯ ಪ್ರಾಯೋಜಿತ ಜಾತಿ ತಾರತಮ್ಯದಿಂದ ಸಾವು ಸಂಭವಿಸಿದೆ ಎಂದು ದೇಶಾದ್ಯಂತ ನಾನಾ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿಭಟನೆ ಮಾಡಿದ್ದವು. ಯಾಕಂದ್ರೆ ಇವನು ಎಸ್ ಸಿ ಕಮ್ಯುನಿಟಿ ಸೇರ್ತಕ್ಕಂತ ವ್ಯಕ್ತಿ ಆಗಿರ್ತಾರೆ. ಸೊ ಅಲ್ಲಿ ಜಾತಿ ತಾರತಮ್ಯದಿಂದ ಇವನು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ, ಅಥವಾ ಇವನಿಗೆ ಸರಿಯಾದ ಸೌಲಭ್ಯಗಳು, ಇವನು ಸಂಶೋಧನೆಗೆ ಸರಿಯಾದ ಪ್ರೊಫೆಸರ್ಗಳು ಕರೆಕ್ಟ್ ಆಗಿ ಗೈಡ್ ಮಾಡಲಿಲ್ಲ, ಎಲ್ಲ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ನೊಂದು ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅದಕ್ಕೆ ಆ ಒಂದು ಸಾವೇನಾಗಿತ್ತು, ದೇಶಾದ್ಯಂತ ಸಂಚಲನ ಸೃಷ್ಟಿತ್ತು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಎಸ್ಪೆಷಲಿ ಕರ್ನಾಟಕ ರಾಜ್ಯ ಒಂದು ವಿಧೇಯಕ ಜಾರಿ ತರಕ ಅವ್ರ ಹೆಸರಲ್ಲಿ ಜಾರಿ ತರಕ ರೆಡಿ ಮಾಡಿದೆ. ಏನದು ನೋಡಿ, ರಾಜ್ಯದ ಸಾರ್ವಜನಿಕ, ಖಾಸಗಿ, ಡಿಮ್ ಸೇರಿದಂತೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಪರಿಶಿಷ್ಟರು, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಮತ್ತು ಘನತೆ ಹಕ್ಕು ರಕ್ಷಣೆ ಮಾಡಲು ರೋಹಿತ್ ವೇಮುಲ ಹೆಸರಿನಲ್ಲಿ ಹೊಸ ಕಾಯ್ದೆ ಜಾರಿಗೆ ತರಲು ತಯಾರಿ ನಡೆಸಿದೆ. ಯಾವುದಕ್ಕೆ? ರಾಜ್ಯದ ಸಾರ್ವಜನಿಕ ಪ್ಲಸ್ ಖಾಸಗಿ, ಡೀಮ್ಡ್ ಸೇರಿದಂತೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪರಿಶಿಷ್ಟರು ಅಂದ್ರೆ SC/ST, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಹಕ್ಕನ್ನ ರಕ್ಷಣೆ ಮಾಡೋದು ಈ ಕಾಯ್ದೆಯ ಉದ್ದೇಶ. ಅದನ್ನು ಜಾರಿ ತರಕ್ಕೆ ರೆಡಿ ಮಾಡಿದ್ದಾರೆ. ಕರ್ನಾಟಕ ರೋಹಿತ್ ವೇಮುಲ ಶಿಕ್ಷಣ ಮತ್ತು ಘನತೆ ಹಕ್ಕು, ಅದ್ರ ಹೆಸರೇನಿರುತ್ತೆ, ಕರ್ನಾಟಕ ರೋಹಿತ್ ವೇಮುಲ ಶಿಕ್ಷಣ ಮತ್ತು ಘನತೆ ಹಕ್ಕು ಹೊರಗಿಡುವಿಕೆ ಅಥವಾ ಅನ್ಯಾಯ ತಡೆಗಟ್ಟುವಿಕೆ ವಿಧೇಯಕ 2025 ಕರಡು ಅಂತಿಮಗೊಂಡಿದ್ದು ಆಗಸ್ಟ್ 2ನೇ ವಾರದಲ್ಲಿ ಆರಂಭವಾಗಿರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಇದು ಜಾರಿಗೆ ಬರುವ ಸಾಧ್ಯತೆ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾತಕ್ಕೆ ಜಾರಿಗೆ ತರ್ತಾ ಇದ್ದಾರೆ, ಅದು ಒಂದು ಪ್ಲಸ್. ಯಾತಕ್ಕೆ ಜಾರಿಗೆ ತರ್ತಾ ಇದ್ದಾರೆ, ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟರು, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಶಿಕ್ಷಣ ಹಕ್ಕುಗಳನ್ನು ರಕ್ಷಣೆ ಮಾಡಲು
ಈ ರೋಹಿತ್ ವೇಮುಲ ಯಾರು? ಇವನು ಹೈದರಾಬಾದ್ ಇರ್ತಕ್ಕಂಥ ಹೈದರಾಬಾದ್ ನಲ್ಲಿ ಸಂಶೋಧನಾ ವಿದ್ಯಾರ್ಥಿ. ಇವನು ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿ. ಸೊ ಸಾಮಾನ್ಯವಾಗಿ ಅವ್ನ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಒಂದು ನ್ಯೂಸ್ ಆಗ್ತಿರ್ಬೇಕಾದ್ರೆ ನಾವು ನೋಡಿರ್ತಾರೆ, ಕೇಳಿರ್ತಾರೆ. ರೋಹಿತ್ ವೇಮುಲ ವಿಧೇಯಕ ಯಾವ ರಾಜ್ಯ ಜಾರಿಗೆ ತಂತ ಸಾಮಾನ್ಯವಾಗಿ ಆಂಧ್ರ ಪ್ರದೇಶ ಅಂತ ಹೋಗುತ್ತೆ. ಸೊ ಅದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ನೆನ್ಪಿಟ್ಕೊಳ್ಳಿ. ನಮ್ ಕರ್ನಾಟಕ ಜಾರಿ ತರಬಹುದು ಯಾತಕ್ಕೆ ತರ್ತಾ ಇದೆ ಅಂತ ಹೇಳಿ. ಓಕೆ, ಮುಂದಿನ ಆರ್ಟಿಕಲ್ ಏನಿದೆ, ಸಿಯಾಟಿಕ್ ವಿಂಬಲ್ಡನ್ ರಾಣಿ ಸ್ವಿಯಾಟಿಕ್ ವಿಂಬಲ್ಡನ್ ರಾಣಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟ ಅಮುಂಡಾ ಅನಿಸೀಮೋವಾ. ಓಕೆ, ಏನು ವಿಂಬಲ್ಡನ್ ಪ್ರಶಸ್ತಿ ನಡೀತದೆ? ಯಾವ್ದು ವಿಂಬಲ್ಡನ್ ಪ್ರಶಸ್ತಿ ಯಾವ ಒಂದು ಅದಕ್ಕೆ ನಡೀತದೆ ಅಂದ್ರೆ ಸಾಮಾನ್ಯವಾಗಿ ಗ್ರ್ಯಾಂಡ್ ಟೆನ್ನಿಸ್ಗೆ ಸಂಬಂಧಪಟ್ಟಂಗೆ ವಿಂಬಲ್ಡನ್ ಪ್ರಶಸ್ತಿ ನಡೀತು. ಅದರಲ್ಲಿ ಯಾರು ಗೆದ್ರು ಅಂದ್ರೆ ಓಲ್ಯಾಂಡಿನ ಇಗಾ ಸ್ವಿಯಾಟಿಕ್ 2025 ಸಾಲಿನ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ನೂತನ ರಾಣಿಯಾಗಿ ಹೊರಹೊಮ್ಮಿದ್ದಾರೆ. ಓಕೆ, ಅಮೆರಿಕದ ಅಮಂಡಾ ಅನಿಸೋಮಾ ಅವರನ್ನು 6-0, 6-0 ನೇರ ಸೆಟ್ಗಳಿಂದ ಮಾಡಿಸಿ ಮೊದಲ ಬಾರಿಗೆ ವಿಂಬಲ್ಡನ್ ಕಿರೀಟಕ್ಕೆ ಮುತ್ತಿಟ್ಟರು. ಯಾರು? ಈಗ ಸ್ವಿಯಾಟಿಕ್. ಇವಳು ಯಾವ ದೇಶದವಳು? ಇಂಗ್ಲೆಂಡ್. ಓಕೆ, 8ನೇ ವರ್ಷ ಬಂದು ಹೊಸ ಚಾಂಪಿಯನ್. ಅಂದ್ರೆ 8 ವರ್ಷದಿಂದ ಪ್ರತಿ ವರ್ಷನೂ ಹೊಸಬರೇ ಈ ಒಂದು ಚಾಂಪಿಯನ್ ಆಗ್ತಾ ಇದ್ದಾರೆ ಅಂತೇಳಿ ಅರ್ಥ. ಸೊ ಈಗ ಸ್ವಿಯಾಟಿಕ್ ಇಲ್ಲಿವರೆಗೆ ಗಳಿಸಿರೋ ಪ್ರಶಸ್ತಿಗಳು ಅಂದ್ರೆ ಫ್ರೆಂಚ್ ಓಪನ್ ನ 4 ಸಲ ಗೆದ್ದಿದ್ದಾರೆ, US ಓಪನ್ 1 ಸಲ ಗೆದ್ದಿದ್ದಾರೆ, ವಿಂಬಲ್ಡನ್ ಓಪನ್ ನ 1 ಸಲ ಗೆದ್ದಿದ್ದಾರೆ. ಓಕೆ, ಈಗ ಸ್ವಿಯಾಟಿಕ್ ಪೋಲೆಂಡ್, ಗ್ರ್ಯಾಂಡ್ ಸ್ಲಾಮ್ ಯಾವುದು? ವಿಂಬಲ್ಡನ್. ಓಕೆ, ಸೊ ಇದು ಚಿತ್ರಹಿಂಸೆ ಎಲ್ಲಿ ಜಾಸ್ತಿ ಇದೆ ಅಂತ ಇದೊಂದು ಆರ್ಟಿಕಲ್ ಬಂತು. ಸೊ ಜಾಗತಿಕ ಚಿತ್ರಹಿಂಸೆ ಸಂಬಂಧ ಜಾಗತಿಕ ಚಿತ್ರಹಿಂಸೆ ಸೂಚ್ಯಂಕ ಹೆಚ್ಚು ಅಪಾಯಕಾರಿ ಪಟ್ಟಿಯಲ್ಲಿ ಭಾರತ ಕೂಡ ಇದೆ ಅಂತ ಹೇಳಿ. ಏನೋ ಭಾರತದಲ್ಲಿ ಯಾವ ರೀತಿ ಇದೆ ನೋಡಿ. ಆಕ್ಚುಲಿ ಈ ಡಾಟಾ ಇದೆಯಲ್ಲ, ಡಾಟಾ ಮುಖ್ಯ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ KPSC ಇರ್ತಕ್ಕಂಥ 1 by 1 ಕ್ವೆಶನ್ಗೂ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ KPSC ಒಂದು ಪ್ರಶ್ನೆ ಒಂದು ಪೇಜ್ ಅಲ್ಲಿ ಕೇಳ್ತಾನೆ. ಅವಾಗ ಇವೆಲ್ಲ ಡಾಟಾ ಹಾಕಿ ಇದು ಸರಿ ತಪ್ಪು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಸೊ ನೋಡಿ, ಭಾರತದಲ್ಲಿ ಪ್ರತಿ 1 ಲಕ್ಷ ಜನಸಂಖ್ಯೆಗೆ ಜೈಲಿನಲ್ಲಿರುವ ಕೈದಿಗಳ ಸಂಖ್ಯೆ 41. ನೋಡಿ ಎಷ್ಟು ಜನ, 1 ಲಕ್ಷ ಜನಸಂಖ್ಯೆ ಇದ್ದರೆ 41, ಅದರ 41 ಕೈದಿಗಳು ಜೈಲಲ್ಲಿ ಇರ್ತಾರಂತೆ. 75.8 ದೇಶದ ಜೈಲಿರುವ ಕೈದಿಗಳ ಪೈಕಿ ಕಸ್ಟಡಿಯಲ್ಲಿರುವವರು ವಿಚಾರಣಾಧೀನ ಕೈದಿಗಳ ಪ್ರಮಾಣ. ಅಂದ್ರೆ ಶೇಕಡ 75.8 ಜೈಲಿಗೆ ಹೋಗಿರ್ತಾರೆ. ಅವ್ರಿಗೆ ಇನ್ನ ವಿಚಾರಣೆನೇ ಇಲ್ಲ. ಎದಕ್ಕೆ ಜೈಲಿಗೆ? ಯಾವುದೋ ಒಂದು ಸುಳ್ಳು ಕೇಸಲ್ಲಿ ಹೋಗಿದ್ದಾನೋ, ನಿಜ ಕೇಸಲ್ಲಿ ಹೋಗಿದ್ರು ಗೊತ್ತಿಲ್ಲ. ಅವನ್ ಜೈಲಿಗೆ ಹೋದ್ರೆ ಮುಗೀತು. ಅದಿನ್ನ ಅವನ್ ಟ್ರಯಲ್ ಬರ್ಬೇಕಾದ್ರೆ ಅವನ್ ಅರ್ಧ ಆಯಸ್ಸು ಮುಗಿದೋಗಿರುತ್ತೆ. 31.4 ಜೈಲುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚು ಇರುವ ಕೈದಿಗಳ ಪ್ರಮಾಣ. 100 ಜನ ಇರ್ಬೇಕಂದ್ರೆ 131 ಜನ ಒಂದ್ ಜೈಲಲ್ಲಿ ಇರ್ತಾರೆ ಅಂತ ಅರ್ಥ. ಸಿಂಪಲ್ ಆಗಿ 3 ಅಂದ್ರೆ ಪ್ರತಿ 1 ಲಕ್ಷ ಜನರಲ್ಲಿ ಹತ್ಯೆಗೀಡುವವರು 3 ಜನ ಅಂತ ನೋಡಿ. ಸೊ ಹಂಗಾಗಿ ಈ ಡಾಟಾಗಳು ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯ ಪರೀಕ್ಷೆಗೆ. ಸೊ ಪ್ರಬಂಧ ಅಥವಾ ಕೆಲವಷ್ಟು ಯಾವ ಹಿಂಸೆ ಅಂತ, ಚಿತ್ರಹಿಂಸೆ ಹಿಂಸೆ ಬಂದಾಗ ಇವೆಲ್ಲ ಡೇಟಾಗಳನ್ನ ಆಡ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ವಿಜ್ಞಾನಿಗಳಿಗಿಂತ ಪೈಲಟ್ಗಳ ಏಕೆ ಗಗನಯಾನಿಗಳಾಗ್ತಾರೆ ಅಂತೇಳಿ. ಇತ್ತೀಚೆಗೆ ಭಾರತದ ಶುಭಾಂಶು ಶುಕ್ಲಾ ಅವರು, ಇವನು ವಾಯುದಳದ ಚಾಲಕರಾಗಿದ್ದ. ಯಾರು? ಸಾಮಾನ್ಯವಾಗಿ ಶುಭಾಂಶು ಶುಕ್ಲನ ಗಗನಯಾನ ಮಾಡಿದ್ರೆ ಇವರು ವಿಜ್ಞಾನಿ ಇರ್ಬೋದು ಅಂತ ನಾವು ಅನ್ಕೋತೀವಿ, ಬಟ್ ಅದಲ್ಲ. ಅವರು ವಾಯುದಳದ ಚಾಲಕ ಅಂದ್ರೆ ಪೈಲಟ್ ಆಗಿರ್ತಾರೆ. ಯಾಕೆ ಅವ್ರು ಗಗನಯಾನಿಗಳನ್ನೇ ಆಯ್ಕೆ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಆ ತರ ಟ್ರೈನ್ ಅಪ್ ಇರ್ತಾರೆ. ಯಾವ ರೀತಿಯಾಗಿ ಪೈಲಟ್ ವಿಮಾನವನ್ನು ಯಾವ ರೀತಿಯಾಗಿ ಹಾರಾಟ ಮಾಡ್ತಿರ್ತಾರಲ್ಲ, ಸೊ ಅಲ್ಲಿ ಈ ಒಂದು ಕ್ರಿಟಿಕಲ್ ಕಂಡೀಷನ್ ಕೂಡ ಅವ್ರ ಮನೋಸಾಮರ್ಥ್ಯವನ್ನ ಕುಗ್ಗದೆ ಅವರು ತನ್ನ ಅಬಿಲಿಟಿ ತೋರ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ
ಅವರನ್ನೇ ಪರ್ಟಿಕ್ಯುಲರ್ ಆಗಿ ಎಸ್ಪೆಷಲಿ ಪೈಲಟ್ಗಳನ್ನೇ ಗಗನಯಾನಿಗಳಿಗೆ ಚಾಲಕರಾಗಿ ಹೋಗ್ತಾರೆ. ನೋಡಿ, ಇನ್ನು ಹಿಂದೆ ಕೂಡ ಜಗತ್ತಿನ ಮೊಟ್ಟ ಮೊದಲ ಗಗನಯಾನಿ ರಷ್ಯಾದ ಯೂರಿ ಗಾಗರಿನ್ ಸೋಯತ್ ವಾಯುಪಡೆ ಯುದ್ಧ ವಿಮಾನ ಚಾಲಕರಾಗಿದ್ದು. ಜಗತ್ತಿನ ಮೊಟ್ಟ ಮೊದಲ ಗಗನಯಾನಿ ಯಾರು? ಯೂರಿ ಗಾಗರಿನ್. ಇದು ಕೇಳಿದ್ರು ಒಂದು ಎಕ್ಸಾಮ್ಗೆ, ಯಾರು ಅಂತ, ಯೂರಿ ಗಾಗರಿನ್. ಇವರು ಕೂಡ ಏನಾಗಿದ್ರು, ಯುದ್ಧ ವಿಮಾನ ಚಾಲಕರಾಗಿದ್ರು. ಮೂನ್ ಲ್ಯಾಂಡಿಂಗ್ ಅಂದ್ರೆ ಚಂದ್ರನ ಮೇಲೆ ಕಾಲಿಟ್ಟ ನೀಲ್ ಆರ್ಮ್ಸ್ಟ್ರಾಂಗ್ ಅಮೆರಿಕ ನೌಕಾದಳದ ಯುದ್ಧ ವಿಮಾನ ಚಾಲಕರಾಗಿದ್ದಾರೆ. ಅವರಿಗೆ ಸಾಥ್ ನೀಡಿದ ಬುಜ್ ಅಲ್ಡ್ರಿನ್, ಇದು ಕೂಡ ಇದು ಕೇಳಿದ್ರು, ಬುಜ್ ಅಲ್ಡ್ರಿನ್ ಪ್ಲಸ್ ನೀಲ್ ಆರ್ಮ್ಸ್ಟ್ರಾಂಗ್. ಅವರಿಗೆ ಸಾಥ್ ನೀಡಿದ ಬುಜ್ ಅಲ್ಡ್ರಿನ್ ಮತ್ತು ಮೈಕಲ್ ಕಾಲಿನ್ಸ್ ವಾಯುದಳದ ಯುದ್ಧ ವಿಮಾನದ ಚಾಲಕರಾಗಿದ್ದರು. 3 ಜನ ಹೋಗಿರ್ತಾರೆ ಎಸ್ಪೆಷಲಿ. ಎಲ್ಲಿ? ಚಂದ್ರನ ಮೇಲೆ ಫಸ್ಟ್ ಯಾರು ಕಾಲಿಡ್ತಾರೆ ಚಂದ್ರನ ಮೇಲೆ? ನೀಲ್ ಆರ್ಮ್ಸ್ಟ್ರಾಂಗ್. ಅವನು ಕೂಡ ನೌಕಾನಳದ ಯುದ್ಧ ವಿಮಾನ ಚಾಲಕ ಆಗಿರ್ತಾರೆ. ಅವನ ನಂತರ ಎರಡನೇ ವ್ಯಕ್ತಿ ಯಾರು ಪಾದಾರ್ಪಣೆ ಮಾಡಿದ್ರು ಅಂತ ಕೇಳಿದ್ದಾರೆ. ಯಾರು? ಬಜ್ ಅಲ್ಡ್ರಿನ್. ಆದ್ರೆ ಇನ್ನೊಬ್ನು ಇರ್ತಾನೆ, ಅವನು ಎಲ್ಲಿರ್ತಾನೆ? ಮೈಕಲ್ ಕಾಲಿನ್ಸ್ ಅಂತ. ಅವನು ಅಲ್ಲೇ ಒಂದು ಏನು ಒಯ್ದಿರ್ತಾರೆ ನೋಡಿ, ಏನು ಸ್ಯಾಟಲೈಟ್ ಅಲ್ಲಿ, ಅದರಲ್ಲಿ ಇರ್ತಾನೆ ಅವನು. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಇವತ್ತು ತೋರಿಸ್ತೀನಿ, ನಿಮ್ಗೆ ಹೇಳ್ತೀನಿ. ಇಲ್ಲಿ 1965ರಲ್ಲಿ ಜೆಮಿನಿ 5 ಮಿಷನ್ ವೇಳೆ ಗಗನ ನೌಕೆ ಭೂಮಿ ಪ್ರವೇಶ ಸಂದರ್ಭದಲ್ಲಿ ಇಲ್ಲಿದ್ದ ಸಿಬ್ಬಂದಿಯೊಬ್ಬ ಗಗನ ನೌಕೆ ಲ್ಯಾಂಡಿಂಗ್ ಮಾಹಿತಿ ಕಂಪ್ಯೂಟರ್ ತಪ್ಪು ಮಾಹಿತಿ ಒದಗಿಸಿತ್ತು. ಸಾರಿ, ಇಲ್ಲಿ ನೋಡಿ, ಎದಕ್ಕೆ ಪೈಲಟ್ಗಳನ್ನ ಯಾಕೆ ಆಯ್ಕೆ ಮಾಡ್ತಾರಂತ ಇಲ್ಲಿದೆ ನೋಡಿ. 1965ರಲ್ಲಿ ಏನಾಗುತ್ತೆ, ಜೆಮಿನಿ 5 ಮಿಷನ್ ವೇಳೆ ಗಗನ ನೌಕೆ ಭೂಮಿ ಪ್ರವೇಶಿಸುವ ಸಂದರ್ಭದಲ್ಲಿ ಇಲ್ಲಿದ್ದ ಸಿಬ್ಬಂದಿಯೊಬ್ಬ ಏನ್ ಮಾಡ್ತಾನೆ, ಗಗನ ನೌಕೆಗೆ ಲ್ಯಾಂಡಿಂಗ್ ಮಾಹಿತಿ ನೀಡುವ ಕಂಪ್ಯೂಟರ್ಗೆ ತಪ್ಪು ಮಾಹಿತಿ ಒದಗಿಸ್ತಾನೆ. ಕಂಪ್ಯೂಟರ್ ಆ ತಪ್ಪು ಮಾಹಿತಿಯನ್ನ ಗಗನನೌಕೆ ಕಂಪ್ಯೂಟರ್ ಗಮನಿಸಿತು. ಪರಿಣಾಮ ಏನಾಗುತ್ತೆ, ಇಡೀ ಗಗನನೌಕೆ ತಪ್ಪು ದಿಕ್ಕಿನಲ್ಲಿ ಚಲಿಸಲು ಆರಂಭಿಸಿತು. ಅಂತರಿಕ್ಷದಲ್ಲಿ ತಪ್ಪು ದಿಕ್ಕಿನಡೆಗೆ 1 ನಿಮಿಷ ಚಲಿಸಿದ್ರು ಶೂನ್ಯದಲ್ಲಿ ಕಳೆದು ಹೋದಂತೆ. ಆಗ ನೌಕೆಯಲ್ಲಿದ್ದ ಕಮಾಂಡರ್ ಏನ್ ಮಾಡ್ತಾರೆ, ನೌಕೆಯನ್ನು ಸ್ವಯಂ ಚಾಲನಾ ವ್ಯವಸ್ಥೆಯಿಂದ ದೂರವಾಗಿಸಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಅಂದ್ರೆ ಆಟೋಮೆಟಿಕ್ ಆಗಿ ಈ ಭೂಮಿಯಿಂದಲೇ ಚಾಲನೆ, ಅಂದ್ರೆ ಕಂಪ್ಯೂಟರ್ ಮೂಲಕ ಚಾಲನೆ ಆಗ್ತಾ ಇರುತ್ತೆ. ಸೊ ಅದು ಅವನಿಗೆ ಕನ್ಫ್ಯೂಸ್ ಆಗುತ್ತೆ, ಯಾಕೋ ಬೇರೆ ಕಡೆ ಹೊಂಟಿದೆ ನೌಕೆ ಅಂತೇಳಿ. ಸೊ ಅವಾಗ ಏನ್ ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಕಮಾಂಡ್ ಏನ್ ಮಾಡ್ತಾನೆ, ಆ ಆಟೋಮೆಟಿಕ್ ದಿಂದ ಅದನ್ನ ದೂರ ಸರಿಸಿ ಏನ್ ಮಾಡ್ತಾನೆ, ತನ್ನ ಕಮಾಂಡ್ ನೌಕೆನ ಸ್ವಯಂ ಚಾಲನಾ ವ್ಯವಸ್ಥೆಯಿಂದ ದೂರ ಆಗಿ ತಮ್ಮ ನಿಯಂತ್ರಣ ತೆಗೆದುಕೊಂಡು ಇಂಥ ಹಲವು ಅವಘಡಗಳು ಹಿಂದೆ ದಾಖಲಾಗಿವೆ. ಇವುಗಳಿಂದ ಪಾಠ ಕಲಿತಿದ್ದರ ಜೊತೆಗೆ ಅಲ್ಲಿ ಎದುರ ಹೊಸ ಸವಾಲುಗಳನ್ನು ಮೀರುವ ಆತ್ಮವಿಶ್ವಾಸದೊಂದಿಗೆ ಭೂಮಿ ಮರಳುವ ಶುಭಾಂ ಶುಕ್ಲೆಗೆ ಒಂದು ಸಲಾಂ. ಸೊ ಈ ಹಿನ್ನೆಲೆಯಲ್ಲಿ ಪೈಲಟ್ಗಳನ್ನೇ ಜಾಸ್ತಿಯಾಗಿ ಗಗನ ಯಾತ್ರಿಗಳನ್ನಾಗಿ ನೇಮಕ ಮಾಡ್ತಾರೆ. ಇಲ್ಲಿ ಕೂಡ ಅದೇ ಇದೆ ನೋಡಿ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ, ಈ ಗಗನಯಾನಿಗಳನ್ನು ಹೊತ್ತ ಬಾಹ್ಯಾಕಾಶ ಕೋಶ ಇತ್ತಲ್ಲ, ಅದರ ಹೆಸರು ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ಡ್ರ್ಯಾಗನ್ ಗ್ರೇಸ್. ಅದು ಡ್ರ್ಯಾಗನ್ ಗೇಸ್. ಅದು ಅಲ್ಲಿ ಬಾಹ್ಯಾಕಾಶದಿಂದ ಬಂದಂತ ವಾಪಸ್ ಬಂದಂತ ಎಲ್ಲಿತ್ತು, ದಕ್ಷಿಣ ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋದಲ್ಲಿ ಕರಾವಳಿ ತೀರದಲ್ಲಿ ಇರಿಸಿತು. ಅದಾದ ನಂತರ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಎಂಬ ಗೌರವಕ್ಕೆ ಯಾರು ಪಾತ್ರರಾದರು? ಶುಭಾಂಶು ಶುಕ್ಲಾ ಅವರು ಪಾತ್ರರಾದರು. ಡ್ರ್ಯಾಗನ್ ಗ್ರೇಸ್ ಅನ್ನು ಮುನ್ನಡೆಸಿದ ಶುಕ್ಲಾ ಇದನ್ನು ಪೆಸಿಫಿಕ್ ಸಾಗರದಲ್ಲಿ ಇಳಿಸಿದರು. ಯಾವ ಸಾಗರದಲ್ಲಿ ಇಳಿಸಿದರು ಅಂತ ಕೇಳ್ತಾರೆ, ಪೆಸಿಫಿಕ್ ಸಾಗರದಲ್ಲಿ. ಅದ್ರ ಏನು ಬಾಹ್ಯಾಕಾಶ ಒತ್ತ ಕೋಶದ ಹೆಸರು ಏನು ಅಂದ್ರೆ ಡ್ರ್ಯಾಗನ್ ಗ್ರೇಸ್. ಓಕೆ, ಈ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗ್ತವೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮ್ಯಾರಥಾನ್ ಓಟಗಾರ ಫೌಜಾ ಸಿಂಗ್. ಮ್ಯಾರಥಾನ್ ಓಟಗಾರ ಯಾರು? ಫೌಜಾ ಸಿಂಗ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಶತಾಯುಷಿ ಮ್ಯಾರಥಾನ್ ಓಟಗಾರ ಫೌಜಾ ಸಿಂಗ್ ನಿಧನ. ಇವ್ರಿಗೆ ಎಷ್ಟು ವಯಸ್ಸಾಗಿತ್ತು? 114 ವರ್ಷ ವಯಸ್ಸಾಗಿತ್ತು. ಸೊ 114 ವರ್ಷ ಆದ್ರೂ ಕೂಡ ಅವರು ಮ್ಯಾರಥಾನ್ ಓಟವನ್ನು ಮಾಡ್ತಿದ್ರಂತ. ನಾವು 1-2 ಕಿಲೋಮೀಟರ್ ಓಡೋಕೆ ಸಾಯ್ತೀವಿ.
ಸೊ ಅದಾದ ನಂತರ ಇವ್ರಿಗೆ ಕೆಲವಷ್ಟು ಅದಿದೆ ನೋಡಿ. ಖುಷ್ವಂತ್ ಅವರು ಫೌಜಾ ಸಿಂಗ್ ಅವರ ಜೀವನ ಆಧಾರಿತ ದಿ ಟರ್ಬನ್ಡ್ ಟೊರ್ನಾಡೋ ಹೆಸರಿನಲ್ಲಿ ರಚಿಸ್ತಾರೆ ನೋಡಿ. ಇವ್ರ ಹೆಸರಿನಲ್ಲಿ ಒಂದು ಕೃತಿ ರಚನೆ ಆಗಿದೆ. ಯಾರು? ಖುಷ್ವಂತ್ ಅವರು ಫೌಜಾ ಸಿಂಗ್ ಅವರ ಜೀವನ ಚರಿತ್ರೆಯನ್ನು ದಿ ಟರ್ಬನ್ ಟಾರ್ನಾಡೋ ಹೆಸರಿನಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ. ಮ್ಯಾರಥಾನ್ ಭಾಗವಹಿಸಿದ್ದ ಪ್ರಥಮ ಶತಾಯುಷಿ ಎಂಬ ಕೀರ್ತಿಗೆ ಇವ್ರಿಗೆ, ಅಂದ್ರೆ ಶತಾಯುಷಿ ಅಂದ್ರೆ 100 ವರ್ಷ ದಾಟಿರ್ತಕ್ಕಂಥ ವ್ಯಕ್ತಿ, ಮ್ಯಾರಥಾನ್ ಭಾಗವಹಿಸಿದಂತ ಮೊದಲ ವ್ಯಕ್ತಿ ಎಂಬ ಕೀರ್ತಿ ಇವ್ರದಾಗಿದೆ. ಇದಾದ ನಂತರ ಇಂಪಾರ್ಟೆಂಟ್ ಕೆಲವಷ್ಟು ಇದೆ. 2028ರ ಒಲಿಂಪಿಕ್ಸ್ ಏನಾಗುತ್ತೆ, ಕ್ರಿಕೆಟ್ ವೇಳಾಪಟ್ಟಿ ಪ್ರಕಟ, ಅಂದ್ರೆ ಕ್ರಿಕೆಟ್ ಕೂಡ ಸೇರ್ಪಡೆ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಕೆಲವಷ್ಟು ಹೊಸ ಆಟಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಸೊ ಅವುಗಳನ್ನ ನೋಡೋಣ. 128 ವರ್ಷಗಳ ಈ 2028ರ ಒಲಿಂಪಿಕ್ಸ್ ಎಲ್ಲಿ ನಡೀತೆ ಅಂತ ಕೇಳ್ಬೋದು. ಎಲ್ಲಿ ನಡೀತೆ? ಲಾಸ್ ಏಂಜಲ್ಸ್ ನಡೀತೆ. ಎಲ್ಲಿ ನಡೀತೆ? ಲಾಸ್ ಏಂಜಲೀಸ್. ಯಾವಾಗ ನಡೀತೆ? ಜುಲೈ 12ರಿಂದ ಜುಲೈ 29 ಇದು ಕ್ರಿಕೆಟ್ ಇದು ಸಾರಿ ಎಲ್ಲಿ 2028 ಒಲಿಂಪಿಕ್ ಎಲ್ಲಿ ನಡೀತೆ? ಲಾಸ್ ಏಂಜಲೀಸ್ ನಡೀತೆ. 128 ವರ್ಷಗಳ ನಂತರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇದೇ ಮೊದಲ ಬಾರಿಗೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಿದೆ. ಇದಕ್ಕಾಗಿ ಏಂಜಲೀಸ್ನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಉಮೇನಾ ನಗರದ ಫೇರ್ ಗ್ರೌಂಡ್ ಕ್ರೀಡಾಂಗಣದಲ್ಲಿ ಸಜ್ಜಾಗಲಿದೆ. ಯಾವ ಕ್ರೀಡಾಂಗಣದಲ್ಲಿ? ಪುಮೇನಾ. ಓಕೆ, ಪುಮೇನಾ ನಗರದ ಫೇರ್ ಗ್ರೌಂಡ್ ಅಂತ ಇದೆ, ಕ್ರಿಕೆಟ್ ಗ್ರೌಂಡ್ ಇದೆ. ಅಲ್ಲಿ ಈ ಒಂದು ಕ್ರಿಕೆಟ್ ಆಡಿಸ್ತಾರೆ. ಸೊ 178 ವರ್ಷಗಳ ನಂತರ ಒಲಿಂಪಿಕ್ ನಲ್ಲಿ ಕ್ರಿಕೆಟ್ ಆಟ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾವ ಮಾದರಿ ಇರುತ್ತೆ? 2020 ಬಡಿ ಮಾದರಿಯಲ್ಲಿ ಇರುತ್ತೆ. ಸೊ 1900ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವಿನ ಪಂದ್ಯವೇ ಒಲಿಂಪಿಕ್ಸ್ ಏಕೈಕ ಕ್ರಿಕೆಟ್ ಪಂದ್ಯ ಆಗುತ್ತೆ. ಎಷ್ಟರಲ್ಲಿ? 1900ರಲ್ಲಿ ಕೊನೆಯ ಬಾರಿಗೆ ಕ್ರಿಕೆಟ್ ಒಲಿಂಪಿಕ್ಸ್ ನಲ್ಲಿ ಆಡಿದ್ರು. ಯಾವ ದೇಶಗಳು? ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಪಂದ್ಯವನ್ನು ಗೆದ್ದ ಇಂಗ್ಲೆಂಡ್ ಚಿನ್ನದ ಪದಕವನ್ನು ತನ್ನಗಾಗಿಸಿಕೊಂಡಿತ್ತು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು 2028 ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಸೇರಿದಂತೆ ಹೊಸ 5 ಕ್ರೀಡೆಗಳನ್ನ ಸೇರಿಸಲು ಅನುಮೋದನೆ ನೀಡಿದೆ. ಯಾವ 5 ಹೊಸ ಕ್ರೀಡೆಗಳು ಅಂತೇಳಿ ಇಲ್ಲಿ ನೋಡೋಣ. ಯಾವ ಹೊಸ 5 ಯಾವಂದ್ರೆ, 1 ಬೇಸ್ಬಾಲ್, 2 ಕ್ರಿಕೆಟ್, 3 ಫ್ಲಾಗ್ ಪಂಚ್ಬಾಲ್, ಅಂತ, 4 ಲ್ಯಾಕ್ಟೋಸ್ ಅಂತ, 5 ಸ್ಕ್ವಾಶ್. ಈ 5 ಹೊಸ ಕ್ರೀಡೆಗಳನ್ನಾಗಿ 2028 ಒಲಿಂಪಿಕ್ಗೆ ಸೇರ್ಪಡೆಯಾಗಿದೆ. ನೀವು ನೋಡಿ ಸರ್, ನೋಡಿ, ಬೇಸ್ಬಾಲ್ 1, ಕ್ರಿಕೆಟ್ 2, ಫ್ಲಾಗ್ ಫುಟ್ಬಾಲ್ ಅಂತ, ಲ್ಯಾಕ್ಟೋಸ್ ಅಂತೇಳಿ ಇದೊಂದು ಕ್ರೀಡೆ, ನೆಕ್ಸ್ಟ್ ಸ್ಕ್ವಾಶ್. ಈ 5 ಕ್ರೀಡೆಗಳನ್ನ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಗೆ ಸೇರ್ಪಡೆ ಆಗಿದೆ. ನೆನ್ಪಿಟ್ಕೊಳ್ಳಿ. ಇಲ್ಲೊಂದಿದೆ, ಇನ್ನೆಷ್ಟು ದಿನ ಕೃಷ್ಣ ಕತೆ. ಅದಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಸಿಂಪಲ್, ಕೃಷ್ಣಾ ನದಿ ಜಲ ವಿವಾದ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮತ್ತೆ ಖ್ಯಾತಿ ತೆಗೆದಿದೆ, ಮತ್ತೆ ಆಂಧ್ರ ಪ್ರದೇಶ ಕೂಡ ಖ್ಯಾತಿ ತೆಗೆದಿದೆ. ನಮ್ಮ ಕೃಷ್ಣಾ ನದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಇದೆ, ಅದು ಎತ್ತರಿಸ್ಬೇಕಂತ ಹೇಳಿ ಈ ಹಿಂದೆ ಕೂಡ ನಿರ್ಧಾರ ಮಾಡಿದ್ರು. ಬಟ್ ಅದಕ್ಕೆ ಎತ್ತರಿಸಬಾರ್ದು ಅಂತ ಹೇಳಿ ಕೆಲವು ರಾಜ್ಯಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್. ಜುಲೈ 31, 2026ರವರೆಗೆ ಅಂತಿಮ ನಿರ್ಧಾರ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅಂದ್ರೆ ಇಲ್ಲಿ ನೋಡಿ, ಕೃಷ್ಣಾ ನದಿ ನೀರಿನ ಜಲವಿವಾದ ಸಂಬಂಧ ಸ್ಥಾಪಿಸಲಾಗಿರುವ ಕೃಷ್ಣಾ ಜಲ ವಿವಾದ 2ನೇ ನ್ಯಾಯಾಧೀಕರಣ ಅವಧಿಯನ್ನ ಕೇಂದ್ರ ಸರ್ಕಾರ ಮತ್ತೆ ವಿಸ್ತಾರ ಮಾಡಿದೆ. ಜುಲೈ 31, 2026ರವರೆಗೆ ಅಂತಿಮ ನಿರ್ಧಾರ ಸಲ್ಲಿಸಲು ಅವಕಾಶ ನೀಡಲಾಗಿದೆ. 2004ರಲ್ಲಿ ರಚನೆಯಾದ ನ್ಯಾಯಾಧೀಕರಣದಿಂದ 2010ರಲ್ಲಿ ಆಲಮಟ್ಟಿ ಡ್ಯಾಮಿನ ಎತ್ತರ, ಇದು ಇಂಪಾರ್ಟೆಂಟ್ ಆಗುತ್ತೆ. 2004ರಲ್ಲಿ ರಚನೆಯಾದ ನ್ಯಾಯಾಧೀಕರಣದಿಂದ 2010ರಲ್ಲಿ ಆಲಮಟ್ಟಿ ಡ್ಯಾಮಿನ ಎತ್ತರ 524.256 ಮೀಟರ್ಗೆ ಹೆಚ್ಚಳ ಮಾಡಲು
ಅನುಮೋದಿಸಿ 3 ರಾಜ್ಯಗಳ ಪಾನಿ ನೀರು ಹಂಚಿಕೆ ಮಾಡಿತ್ತು. ಈಗ ಮತ್ತೆ ನ್ಯಾಯಾಧೀಕರಣ ಅಧಿವೇಶನದಿಂದ ಕರ್ನಾಟಕ ಆಗೋ ಲಾಭ ಮತ್ತು ನಷ್ಟ ಏನೋದು ಈ ಒಂದು ಅದಿದ್ರಲ್ಲಿದೆ. 2010ರಲ್ಲಿ ಏನಾಗಿತ್ತು, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಕ್ಕೆ ನೀರು ಹಂಚಿಕೆ ಮಾಡಲಾಗಿತ್ತು. ಎಷ್ಟೆಷ್ಟು? ಆಂಧ್ರ ಪ್ರದೇಶಕ್ಕೆ 190, ಕರ್ನಾಟಕಕ್ಕೆ 177, ಮಹಾರಾಷ್ಟ್ರಕ್ಕೆ 81 TMC. ಇಷ್ಟು ನೀರು 2010ರ ಕೃಷ್ಣ ಜಲ ವಿವಾದ ನ್ಯಾಯಾಧೀಕರಣ ಹಂಚಿಕೆ ಮಾಡಿತ್ತು. ನೀರು ಮರು ಹಂಚಿಕೆಯಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರು ತೆಲಂಗಾಣ. ಯಾಕೆ ತೆಲಂಗಾಣ ಮೆಟ್ಲೇರ್ತು ಅಂದ್ರೆ ಇದು 2010ರಲ್ಲಿ ನೀರು ಹಂಚಿಕೆ ಮಾಡಿತ್ತು. ಆದ್ರೆ ಇದು 2013ರಲ್ಲಿ ಈ ಒಂದು ರಾಜ್ಯ ರಚನೆ ಆಗುತ್ತೆ. ಅದು ತೆಲಂಗಾಣ ರಾಜ್ಯ ರಚನೆ ಆಗುತ್ತೆ ಹೊಸದಾಗಿ. ಸೊ ರಚನೆ ಆದ ನಂತರ ನನಗೂ ನೀರು ಕೊಡಿ, ನಾನು ಪ್ರತ್ಯೇಕ ಆಗಿದ್ದೀನಿ. ಅವಾಗ ಆಂಧ್ರ ಪ್ರದೇಶದಿಂದ, ಆಂಧ್ರ ಪ್ರದೇಶ ಇವಾಗ ಬೇರ್ಪಡೆ ಆಯ್ತು, ಹೊರಗೆ ಬಂದಿದ್ದೀನಿ, ನನಗೂ ನೀರು ಕೊಡಿ ಅಂತ ಅದು ಒಂದು ಸುಪ್ರೀಂ ಕೋರ್ಟ್ ಮೆಟ್ಲೆ ಇತ್ತು. ಅದಾದ ನಂತರ ಏನಾಗುತ್ತೆ, ಆಲಮಟ್ಟಿ ಜಲಾಶಯವನ್ನ 519.60 ಮೀಟರ್ನಿಂದ 524, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಎಷ್ಟು? 519.60 ಮೀಟರ್ನಿಂದ 524.756 ಮೀಟರ್ಗೆ ಎತ್ತರಿಸಬೇಕಾದ್ರೆ ಅಧಿಸೂಚನೆ ಹೊರಡಿಸಬೇಕು. ಆದ್ರೆ ಕೇಂದ್ರ ಸರ್ಕಾರ ಈ ಗೋಜಿಗೆ ಹೋಗುವ ಬದಲು ನ್ಯಾಯಾಧೀಕರಣದ ಅವಧಿ ವಿಸ್ತರಿಸಿ ಕೈ ತೊಳೆದುಕೊಂಡಿದೆ. ಮತ್ತೆ ಆಯ್ತು, ಮತ್ತೊಂದು ತಿಂಗಳು ಹಂಗೆ ಮುಂದುವರ್ಷ ಇದ್ದ ತರ ಕೇಂದ್ರ ಸರ್ಕಾರ ಮಾಡ್ತಾರೆ. ಈಗ ಒಂದ್ ವೇಳೆ ಕರ್ನಾಟಕಕ್ಕೆ ಈಗ ಒಂದ್ ವೇಳೆ ಕೊಟ್ಟ ಅಂದ್ರೆ ಆಂಧ್ರ ಪ್ರದೇಶ ಕೇಂದ್ರ ಸರ್ಕಾರ ಸಿದ್ಧ ಆಗುತ್ತೆ, ಅಲ್ಲಿ ಬಿಜೆಪಿ ಅವರು ಅದಿದಾಗುತ್ತೆ. ಸೊ ಈ ತರ ಥಿಂಕ್ ಮಾಡುತ್ತೆ ಅದು. ಸೊ ಸೇಫ್ಟಿ ವ್ಯಾಲ್ಯೂ ಸಿದ್ಧಾಂತ ಪ್ರಕಾರ ಅದು ಮುಂದಕ್ಕೆ ಓಡಿಸ್ತಾ ಇದೆ. ಯೋಜನೆ ಪೂರ್ಣಕ್ಕೆ 80,000 ಕೋಟಿ ರೂಪಾಯಿ ಬೇಕು. 1 ಲಕ್ಷ ಎಕರೆ ಭೂಮಿ ಸ್ವಾಧೀನ, ಪುನರ್ವಸತಿ ಹಾಗೂ ಪುನರ್ನಿರ್ಮಾಣ ಕಾರ್ಯಗಳು ನಡೆಯಬೇಕು. ಸೊ ನೋಡಿ, ಒಂದ್ ವೇಳೆ ಈ ಒಂದು 519.60ರಿಂದ 524.256 ಮೀಟರ್ಗೆ ಈ ಆಲಮಟ್ಟಿ ಡ್ಯಾಮ್ ಎತ್ತರಿಸ್ತಿದ್ರೆ ಏನಾಗುತ್ತೆ, ಯೋಜನೆ ಪೂರ್ಣ ಆಗಕ್ಕೆ 80,000 ಕೋಟಿ ರೂಪಾಯಿ ಬೇಕು. ಮತ್ತೆ ಈ ಎತ್ತರ ಮಾಡೋದ್ರಿಂದ ಅಲ್ಲಿ ನೀರು ನಿಲ್ಲುತ್ತೆ, ಹೆಚ್ಚಿಗೆ ನೀರು ನಿಲ್ಲೋದ್ರಿಂದ ಏನಾಗುತ್ತೆ, 1 ಲಕ್ಷ ಎಕರೆ ಭೂಮಿ ಮುಳುಗಡೆ ಆಗುತ್ತೆ. ಅದು ಭೂ ಸ್ವಾಧೀನ ಮಾಡ್ಕೋಬೇಕು. ಮತ್ತೆ ಹಲವಾರು ಗ್ರಾಮಗಳು ಕೂಡ ಮುಳುಗಡೆ ಆಗೋ ಸಾಧ್ಯತೆ ಇದೆ ಅಂತೇಳಿ ಈ ಒಂದು ರಿಪೋರ್ಟ್ ಅಲ್ಲಿ ಹೇಳಿದೆ. ಇಲ್ಲಿ ನೋಡಿ, ನ್ಯಾಯಾಧೀಕರಣ ತೀರ್ಪು ಪ್ರಕಟವಾದಾಗ ಮೌನವಾಗಿದ್ದ ಮಹಾರಾಷ್ಟ್ರ ಇತ್ತೀಚೆಗೆ ಮತ್ತೆ ಹೊಸ ಖಾತೆ ಆಗಿದೆ. ಏನಪ್ಪಾ ಅಂದ್ರೆ ಆಲಮಟ್ಟಿ ಡ್ಯಾಮ್ ಎತ್ತರ ಹೆಚ್ಚಳದಿಂದ ತನ್ನ ರಾಜ್ಯದಲ್ಲಿ ನೆರೆ ಎದುರಾಗುತ್ತದೆ ಎಂಬ ಆರೋಪ. ಈ ವಿಷಯ ಕೂಡ UKP 3ನೇ ಹಂತ ಜಾರಿಗೊಳಿಸುವ ಅಡ್ಡಿಯಾಗುವ ಸಾಧ್ಯತೆ ಇದೆ. UKP ಅಂದ್ರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತೇಳಿ. ಸೊ 3ನೇ ಹಂತದ ಯೋಜನೆ ಕೈಗೆತ್ತಿಕೊಳ್ಳಲು ಕರ್ನಾಟಕಕ್ಕೆ ಈ ಎಲ್ಲ ಅಂಶಗಳು ಅಡ್ಡಿಯಾಗ್ತಿದೆ. ಒಂದು, ತೆಲಂಗಾಣ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಎರಡನೇದು, ಮಹಾರಾಷ್ಟ್ರ ಏನ್ ಮಾಡಿದೆ, ಈ ಡ್ಯಾಮ್ ಎತ್ತರ ಮಾಡೋದ್ರಿಂದ ನಮ್ಗೇನಾಗುತ್ತೆ, ನಮ್ಗೆ ಅದಿದು ಆಗ್ಬೋದು, ಏನು ಪ್ರವಾಹ ಉಂಟಾಗ್ಬೋದು ಅಂತ ಅದು ಹೇಳುತ್ತೆ. ಸೊ ಥರ್ಡ್ ಒನ್, ಇನ್ನೊಂದು ಏನಾಗುತ್ತೆ, ಇದಕ್ಕೆ ಸುಮಾರು 80,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಮತ್ತೆ 1 ಲಕ್ಷ ಎಕರೆ ಜಮೀನು ಭೂ ಸ್ವಾಧೀನ ಮಾಡ್ಕೋಬೇಕು. ಭೂ ಸ್ವಾಧೀನ ಅಂದ್ರೆ ಸಾಮಾನ್ಯ ಅಲ್ಲ. ಅದರಿಂದ ಏನಾಗುತ್ತೆ, ಅದು ಅವ್ರಿಗೆ ಪರಿಹಾರ ಕೊಡ್ಬೇಕು. ಒಬ್ರು ಒಪ್ಪಲ್ಲ, ಒಬ್ರು ಒಪ್ತಾರೆ. ಮತ್ತೆ ಹಲವು ಗ್ರಾಮಗಳು ಮುಳುಗಡೆ ಆಗೋ ಸಾಧ್ಯತೆ ಇರುತ್ತೆ. ಅವು ಪುನರ್ವಸತೀಕರಣ ಮಾಡ್ಬೇಕು. ಇವೆಲ್ಲ ಸಮಸ್ಯೆಗಳು ಈ ಒಂದು UKP 3 ಇದಾವೆ. ಅವೆಲ್ಲ ಪರಿಹರಿಸಿಕೊಂಡು ಒಂದ್ ವೇಳೆ 524.756 ಮೀಟರ್ಗೆ ಏರಿಸಿದ್ರೆ ಸುಮಾರು TMC ನೀರು ನಮ್ಮ ಕರ್ನಾಟಕ ಪಾಲಾಗುತ್ತೆ. ಮತ್ತು ಹಲವು ಜಿಲ್ಲೆಗಳು ಕುಡಿಯುವ ನೀರಿನ ತೊಂದರೆಯಿಂದ ಪಾರಾಗ್ತವೆ. ಮತ್ತು ಕೃಷಿ ಕೂಡ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಈ ಕೃಷ್ಣ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕಂದ್ರೆ ಅದೇ ಕಾವೇರಿ ಅಂದ ತಕ್ಷಣ ದಿನ ಬೆಳಗಾದ್ರೆ ಎಲ್ಲಾರು ಲೈನ್ ಅಲ್ಲಿ ಹೋಗ್ಬಿಡ್ತಾರೆ. ಈ ಒಂದು CM ಕೂಡ ಮುಂದೆ ಹೋಗಿ ಅಲ್ಲಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಅದು ಕಾವೇರಿ ನದಿ, ಅದು ರಾಜಕೀಯಕರಣದಕ್ಕಿಂತ ಅಲ್ಲಿ ಏನಾಗುತ್ತೆ, ರೈತರು ಅಲ್ಲಿ ರಾಜಕಾರಣಿಗಳು ಒಗ್ಗಟ್ಟಾಗಿದ್ದಾರೆ. ನಮ್ಮ ನಾರ್ತ್ ಕನ್ನಡ ರಾಜಕಾರಣಿಗಳು ಅಷ್ಟು ಒಗ್ಗಟ್ಟಾಗಿ ಈ ಪ್ರಾಜೆಕ್ಟ್ ತರಕ್ಕೆ ಮುಂದಾಗಲ್ಲ. ಇವ್ರೇನಿದ್ರು ಗೊಂಬೆ ಆಡ್ಸೋರು. ಸೊ ಇವರು ಸ್ವಚ್ಛ ಮನಸ್ಸು ಮಾಡಿ ಉತ್ತರ ಕರ್ನಾಟಕದ ಕೃಷ್ಣೆ ದಕ್ಷಿಣ ಕರ್ನಾಟಕದ ಕಾವೇರಿಗಿಂತ ತುಂಬಾ ಮಹತ್ವದ ಸ್ಥಾನ ಇದೆ. ಅಂದ್ರೇನು, ಅದಕ್ಕಿಂತ ಹೆಚ್ಚಿನ ಭೂಮಿಗೆ ನೀರು ಉಣಿಸುವ ಸಾಮರ್ಥ್ಯ ಈ ಒಂದು ಕೃಷ್ಣ ನದಿಗಿದೆ. ಕರ್ನಾಟಕದ ಅತಿ ಉದ್ದವಾದ ನದಿ ಕೃಷ್ಣ. ಬಟ್ ಈ ಕಡೆ ಈ ಒಂದು ರಾಜಕೀಯ ನಿರ್ಲಕ್ಷ್ಯದಿಂದಾಗಿ ಈ ಒಂದು
ಪ್ರಾಜೆಕ್ಟ್ಗಳು ನೆನೆಗುದಿಗೆ ಬೀಳ್ತಾ ಇದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಕೂಡ ಆದಷ್ಟು ಬೇಗ ಬಂದ್ರೆ ಈ ಭಾಗದ ರೈತರಿಗೆ ಉತ್ತಮ ಅವಕಾಶ ಆಗುತ್ತೆ ಅಂತ ಹೇಳ್ಬೋದು. ಮುಂದೆ ಆಕಾಶ್ ಪ್ರೈಮ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ. ನೋಡಿ, ಆಕಾಶ್ ಪ್ರೈಮ್ ಕ್ಷಿಪಣಿ ಅಂತೇಳಿ ಇದೆ. ಅದು ಇತ್ತೀಚೆಗೆ ಪರೀಕ್ಷೆ ಮಾಡಿದ್ರೆ ಅದು ಯಶಸ್ವಿಯಾಗಿದೆ. ಅದ್ರ ವಿಶೇಷತೆ ಏನಂತ ನೋಡೋಣ. ಭಾರತೀಯ ಸೇನೆಯು ಲಡಾಖ್ನಲ್ಲಿ ಆಕಾಶ್ ಪ್ರೈಮ್ ಕ್ಷಿಪಣಿಯನ್ನ ಯಶಸ್ವಿಯಾಗಿದೆ. ಎಲ್ಲಿ ಮಾಡಿತು? ಲಡಾಖ್. ಓಕೆ, 4500 ಮೀಟರ್ ಎತ್ತರದಲ್ಲಿ ಕಾರ್ಯನಿರ್ವಹಿಸುವಂತೆ ಆಧುನೀಕರಣಗೊಳಿಸಿದೆ. ಅಂದ್ರೆ ಅತಿ ಎತ್ತರದ ಯುದ್ಧ ಭೂಮಿಗಳಲ್ಲಿ ಇದನ್ನ ಬಳಸತಕ್ಕಂಥ ಸಾಮರ್ಥ್ಯ ಇದಕ್ಕಿದೆ. ಇದೇನಿದು? ಭೂಮಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆ. ಏನೋ ಭೂಮಿಯಿಂದ ಆಕಾಶಕ್ಕೆ, ಯಾವುದು? ಆಕಾಶ್ ಪ್ರೈಮ್. ಭೂಮಿಯಿಂದ ಆಕಾಶಕ್ಕೆ, ಇದು ಕೇಳ್ತಾರೆ, ಈ ತರ ಕೇಳ್ಬೋದು. ಭೂಮಿಯಿಂದ ಆಕಾಶಕ್ಕೆ ಚಿಮ್ಮತಕ್ಕಂಥ ಆಕಾಶ ಪ್ರೈಮ್ ಕ್ಷಿಪಣಿ ಉನ್ನತ ಎತ್ತರ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ. 30 ಕಿಲೋಮೀಟರ್ ಸುತ್ತಲಿನ ಶತ್ರು ಪಡೆಯ ಗುರಿಗಳನ್ನು ನಿಖರವಾಗಿ ಅಪ್ಪಳಿಸುವ ಸಾಮರ್ಥ್ಯವನ್ನು ಆಕಾಶ್ ಪ್ರೈಮ್ ಅಂತ. ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್. ಇವು 3 ಇಂಪಾರ್ಟೆಂಟ್. ಇತ್ತೀಚೆಗೆ ಎಲ್ಲಿ ಇದನ್ನ ಪರೀಕ್ಷೆ ಮಾಡಿದ್ರು? ಒಂದು ಲಡಾಖ್. ಅದಾದ ನಂತರ ಇದು ಭೂಮಿಯಿಂದ ಆಕಾಶಕ್ಕೆ. ಥರ್ಡ್ ಒನ್ ಎಷ್ಟು ಕಿಲೋಮೀಟರ್ ರೇಂಜ್? 30 ಕಿಲೋಮೀಟರ್ ರೇಂಜ್. ಸೊ ಈ 3 ಇಂಪಾರ್ಟೆಂಟ್ ಆಗ್ತವೆ, ನೆನ್ಪಿಟ್ಕೊಳ್ಳಿ. ನೋಡಿ, ಕನಕಗಿರಿಗೆ ತೋಟಗಾರಿಕೆ ತಂತ್ರಜ್ಞಾನ ಪಾರ್ಕ್. ಇತ್ತೀಚೆಗೆ ಏನಾಗುತ್ತೆ, ಸಂಪುಟದಲ್ಲಿ ಕನಕಗಿರಿಗೆ ತೋಟಗಾರಿಕೆ ತಂತ್ರಜ್ಞಾನ ಪಾರ್ಕ್ ನಿರ್ಮಾಣ ಮಾಡಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ. ರಾಯಚೂರಿಗೆ ಜವಳಿ ಪಾರ್ಕ್, ಹಾನಗಲ್ ತಾಲೂಕಿಗೆ ತೋಟಗಾರಿಕೆ ಬೆಳೆಗಳ ಫುಡ್ ಪಾರ್ಕ್. ಕನಕಗಿರಿಗೆ ತಂತ್ರಜ್ಞಾನ ಪಾರ್ಕ್, ರಾಯಚೂರಿಗೆ ಜವಳಿ ಪಾರ್ಕ್, ಹಾನಗಲ್ ತಾಲೂಕಿನ ಏನಾಗಿ ಕೊಟ್ಟಿದೆ? ಬೆಳೆಗಳ ಫುಡ್ ಪಾರ್ಕ್. ಯಾವುದು? ಫುಡ್ ಪಾರ್ಕ್ ಬೇರೆ ಕಡೆ ಇದೆ ಎಲ್ಲೋ. ಬೆಳೆಗಳ ಫುಡ್ ಪಾರ್ಕ್ ಎಲ್ಲಿ? ಹಾನಗಲ್. ರಾಯಚೂರಿಗೆ ಜವಳಿ ಪಾರ್ಕ್. ಓಕೆ, ರಾಯಚೂರು ತಾಲೂಕಿನಲ್ಲಿ 24.50 ಕೋಟಿ ವೆಚ್ಚದ ನೂತನ ಜವಳಿ ಪಾರ್ಕ್. ಹಾನಗಲ್ ತಾಲೂಕು ಯಳವಟ್ಟಿಯಲ್ಲಿ 35.07 ಕೋಟಿ ವೆಚ್ಚದಲ್ಲಿ ತೋಟಗಾರಿಕಾ ಬೆಳೆಗಳ ಸಂಸ್ಕರಣಾ ಘಟಕ ಅಂದ್ರೆ ಫುಡ್ ಪಾರ್ಕ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಸಿರಿವಾರ ಗ್ರಾಮದಲ್ಲಿ 83.79 ಕೋಟಿ ವೆಚ್ಚದಲ್ಲಿ ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕ್ ಸ್ಥಾಪಿಸಲು ಗುರುವಾರ ನಡೆದ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಅಮೆರಿಕದ ನೆರವು ಸ್ಥಗಿತ HIV ನಿಯಂತ್ರಣಕ್ಕೆ ಹೊಡೆತ ಅಂತಿದೆ. ಅಂದ್ರೆ ಅಮೆರಿಕ ಒಂದು HIV ನಿಯಂತ್ರಣಕ್ಕಾಗಿ ಅಥವಾ ಅವೇರ್ನೆಸ್ಗಾಗಿ ಅಧ್ಯಕ್ಷರ ನಿಧಿ ಅಂತ ಕೊಡ್ತಾ ಇತ್ತು. ಯಾವುದು? PEPFAR ಅಂತೇಳಿ. PEPFAR ಅಂದ್ರೆ US ಪ್ರೆಸಿಡೆಂಟ್ ಎಮರ್ಜೆನ್ಸಿ ಪ್ಲಾನ್ ಫಾರ್ ಏಡ್ಸ್ ರಿಲೀಫ್ ಅಂತೇಳಿ. ಈ ಫಂಡ್ ಅನ್ನ ಜಗತ್ತಿನಾದ್ಯಂತ ಈ ಒಂದು ಏಡ್ಸ್ ನಿಯಂತ್ರಣಕ್ಕಾಗಿ ಅಮೆರಿಕ ಕೊಡ್ತಾ ಇತ್ತು. ಸೊ ಎಷ್ಟು 2000 ಇದು ಸ್ಟಾರ್ಟ್ ಆಗಿದೆ ಅವಾಗ 2003ರಲ್ಲಿ. ಸೊ ಎಷ್ಟು ಕೊಡ್ತಾ ಇತ್ತು ಅಂದ್ರೆ ಭಾರತಕ್ಕೆ ಏಡ್ಸ್ ನಿಯಂತ್ರಣಕ್ಕೆ ಸಂಬಂಧಪಟ್ಟ ನೋಡಿ ಯುಎಸ್ ಏಡ್ ಫಂಡ್ ಅಂತ ಕೊಡ್ತಾ ಇದ್ರು. ಸಾಮಾನ್ಯ ಭಾಷೆಯಲ್ಲಿ US ಏಡ್ ಫಂಡ್ ಅಂತ ಕರಿತಾ ಇದ್ರು. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2003ರಲ್ಲಿ PEPFAR ಅನ್ನ ಅನುಷ್ಠಾನಕ್ಕೆ ತರಲಾಗಿತ್ತು. ಅಂದಿನಿಂದ 2023 ಉದ್ದೇಶಕ್ಕಾಗಿ ಅಮೆರಿಕ ಸರ್ಕಾರ $10,000 ಕೋಟಿ ಅಂದ್ರೆ $8.60 ಲಕ್ಷ ಕೋಟಿ ವೆಚ್ಚ ಮಾಡಿದೆ. ಇದರಿಂದಾಗಿ 2.50 ಕೋಟಿ ಜನರ ಪ್ರಾಣ ಉಳಿಸಲಾಗಿದೆ ಎಂದು ಅಮೆರಿಕ ಹೇಳಿಕೊಂಡಿತ್ತು. ಸೊ ಇಷ್ಟು ಖರ್ಚು ಮಾಡಿದೆ. ಅದಕ್ಕೆ ಪ್ರತಿಫಲವಾಗಿ 2.5 ಕೋಟಿ ಜನಸಂಖ್ಯೆ ಈ ಒಂದು ನಿಧಿಯಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಅವರು ಈ ನಿಧಿಯಿಂದ ಚಿಕಿತ್ಸೆ ವ್ಯವಸ್ಥೆ ಆಗಿರೋದು, ಉಚಿತ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿರ್ತಾರೆ. ಸೊ ಇದೆಲ್ಲ ಆಗಿರುತ್ತೆ. ಇವಾಗ ಈ ಪ್ರಸ್ತುತ ಏನಾಗಿದೆ, ಅದನ್ನ ಆ ಫಂಡ್ ಅನ್ನ ಬಿಡುಗಡೆ ಮಾಡ್ದಾನೆ ಸ್ಟಾಪ್ ಮಾಡಿದೆ ಅಮೆರಿಕ. ಸೊ ಸ್ಟಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ 2000ರಲ್ಲಿ 0.55 ಇದ್ದ ಸೋಂಕಿತರ ಪ್ರಮಾಣವು 2010 ವೇಳೆಗೆ 0.32ಗೆ ಇಳಿದಿತ್ತು. 2021ರಲ್ಲಿ ಈ ಪ್ರಮಾಣವು 0.21 ಇದ್ದರೆ 2023ರಲ್ಲಿ 0.2ಗೆ ಇಳಿದಿದೆ. ಇದೆಲ್ಲ ಇದೆಲ್ಲ ಸಾಧ್ಯ ಆಗಿರೋದ್ರಿಂದ ಈ ಫಂಡ್ ಬಿಡುಗಡೆ ಆಗಿರುತ್ತೆ ಅಥವಾ ಈ ಫಂಡ್ ಯುಟಿಲೈಸ್ ಮಾಡ್ಕೊಳ್ಳೋದು.
ಸೊ ಭಾರತದ್ದೇನು ಅಂದ್ರೆ 2030 ವೇಳೆಗೆ ದೇಶವನ್ನು ಏಡ್ಸ್ ಮುಕ್ತ ರಾಷ್ಟ್ರವನ್ನಾಗಿಸುವುದು ಕೇಂದ್ರ ಯೋಜನೆ ಆಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸಾಧ್ಯ ಆಗುತ್ತಾ? ಇದು ನಮ್ಮ ಕೈಯಲ್ಲಿದೆ, ನಾವೇ ಮಾಡ್ಬೇಕು ನೋಡಿ. 2030 ಹೊತ್ತಿಗೆ ದೇಶವನ್ನು ಏಡ್ಸ್ ಮುಕ್ತ ರಾಷ್ಟ್ರವನ್ನಾಗಿಸುವುದು ಕೇಂದ್ರದ ಯೋಜನೆಯಾಗಿತ್ತು. ಭಾರತದಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಇದ್ದರೂ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸೋಂಕಿತರನ್ನು ಹೊಂದಿರುವ 3ನೇ ದೊಡ್ಡ ರಾಷ್ಟ್ರ ಭಾರತ. ನೋಡಿ, ಅದು ಸೋಂಕಿತರ ಪ್ರಮಾಣ ಕಡಿಮೆ ಇದೆ, ಆದ್ರೆ ಅತಿ ಹೆಚ್ಚು ಸೋಂಕಿತರನ್ನು ಹೊಂದಿರುವ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವ್ದಾಗುತ್ತೆ? ಭಾರತ ಆಗುತ್ತೆ. ಸೊ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ದಕ್ಷಿಣ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಿದೆ. ಇಲ್ಲಿ ದಕ್ಷಿಣ ಮತ್ತು ಈಶಾನ್ಯ ರಾಜ್ಯಗಳು. ನಮ್ಮ ಕರ್ನಾಟಕ ಏನಿದೆ, ಸ್ಟೇಟಸ್ ಏನಿದೆ ನೋಡಿ. ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು HIV ಸೋಂಕಿತರು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ರಾಷ್ಟ್ರ ಬಂದ 3ನೇ ಅತಿ ದೊಡ್ಡ ರಾಷ್ಟ್ರ ನಮ್ದೇ ಏನು. ಅತಿ ಹೆಚ್ಚು ಏಡ್ಸ್ ಸೋಂಕಿತರನ್ನು ಹೊಂದಿರತಕ್ಕಂಥ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು? ಭಾರತ ಆಗುತ್ತೆ. ಅದರ ಹೆಚ್ಚಾಗಿ ಕರ್ನಾಟಕ ಕೂಡ 3ನೇ ಸ್ಥಾನದಲ್ಲಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನ್ಯಾಕೋ ಅಂತ ಇದೆ. ಅದ್ರ ಪ್ರಕಾರ 2023 ಕರ್ನಾಟಕದಲ್ಲಿ 2.80 ಲಕ್ಷ ಸೋಂಕಿತರಿದ್ದರು. 3.90 ಲಕ್ಷ ಸೋಂಕಿತರನ್ನು ಹೊಂದಿದ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಇದ್ದಾರೆ. ಆಂಧ್ರ ಪ್ರದೇಶ 2 ಇದೆ, ಕರ್ನಾಟಕ 3 ಇದೆ. ಓಕೆ, ನೆಕ್ಸ್ಟ್ ನೋಡಿದ್ರೆ ಕರ್ನಾಟಕ ವಯಸ್ಕರಲ್ಲಿ 19 ರಿಂದ 49 ವಯಸ್ಸಿನವರೆಗೆ ಸೋಂಕಿತರ ಪ್ರಮಾಣ 0.42 ಇದ್ದರೆ 2023ರಲ್ಲಿ 3180 ಮಂದಿಗೆ ಸೋಂಕಿತರಿಗೊಳಗಾಗಿರುವುದು ದೃಢಪಟ್ಟಿದೆ. ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಿದ್ದಿಲ್ಲ ಅಂಕಿಅಂಶ. ನೋಡಿ, ಜಗತ್ತಿನ ಒಟ್ಟು HIV ಸೋಂಕಿತರಲ್ಲಿ 60% ಪಾಲು ಆಫ್ರಿಕಾ ರಾಷ್ಟ್ರಗಳಿದ್ದಾರೆ. ಅದು ಆಫ್ರಿಕಾ ರಾಷ್ಟ್ರಗಳಿದೆ. HIV ಚಿಕಿತ್ಸೆಗಾಗಿ ಯಾವ ಒಂದು ವಿಧಾನ ಅಥವಾ ಚಿಕಿತ್ಸೆ ಬಳಸ್ತಾರೆ ಅಂದ್ರೆ ಆಂಟಿ ರೆಟ್ರೋವೈರಲ್ ART. ಯಾವುದು? ART ಅಂತ ಕರೀತಾರೆ. ಆ ART ಅಂದ್ರೆ ಆಂಟಿ ರೆಟ್ರೋವೈರಲ್ ಚಿಕಿತ್ಸೆಯನ್ನ ಈ ಏಡ್ಸ್ ಸಂಬಂಧಿಸಿದಂತ ಅಥವಾ HIV ಸೋಂಕಿತರಿಗಾಗಿ ನೀಡ್ತಕ್ಕಂಥ ಚಿಕಿತ್ಸಾ ಪದ್ಧತಿ, ಅದು ವಿಧಾನ ಆಗಿರುತ್ತೆ. ART ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಏನೇನಂತ ಹೇಳಿದ್ರೆ, ಇಂಪಾರ್ಟೆಂಟು ಅಮೆರಿಕ ಇದು ಫಂಡ್ ನಿಲ್ಲಿಸಿದೆ. ಸೊ ಭಾರತ 3ನೇ ಅತಿ ಸೋಂಕಿತ ದೇಶ. ಕರ್ನಾಟಕ ಕೂಡ 3. ಫಸ್ಟ್ ಮುಂಬೈ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಆಂಧ್ರ ಪ್ರದೇಶ, ಥರ್ಡ್ ಕರ್ನಾಟಕ ಇದೆ. ಮತ್ತು ಈ ಚಿಕಿತ್ಸೆ HIV ಚಿಕಿತ್ಸೆಗೆ ಆಂಟಿ ರೆಟ್ರೋವೈರಲ್ ART ಅಂತ ಹೇಳಿ ಒಂದು ಚಿಕಿತ್ಸೆನ ಬಳಸ್ತಾರೆ. ಇವು ಇಂಪಾರ್ಟೆಂಟ್ ಆಗ್ತವೆ. ಸೊ ನೆಕ್ಸ್ಟ್ 8ನೇ ಬಾರಿ ಇಂದೋರ್ ಸ್ವಚ್ಛ ನಗರ. ಮಧ್ಯಪ್ರದೇಶ್ ಇಂದೋರ್ ನಗರ ಸತತ 8ನೇ ವರ್ಷವು ದೇಶದ ಸ್ವಚ್ಛ ನಗರ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಗಳಿಸಿಕೊಂಡಿದೆ. ಸೊ ಇದು ಸ್ವಚ್ಛ ಸರ್ವೇಕ್ಷಣ ಮಾಡದ ಯಾವುದು ಅಂದ್ರೆ ಕೇಂದ್ರ ವಸತಿ ಮತ್ತು ವ್ಯವಹಾರಗಳ ಸಚಿವಾಲಯ ಈ ಒಂದು ಸಮೀಕ್ಷೆಯನ್ನ ಮಾಡುತ್ತದೆ. ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ. ಓಕೆ, ಸೊ 9ನೇ ಆವೃತ್ತಿ ಇದಾಗಿತ್ತು. 9ನೇ ಆವೃತ್ತಿ ಕೂಡ 9ರಲ್ಲಿ 8 ಬಾರಿ ಕೂಡ ಇಂದೋರ್ ಸ್ವಚ್ಛ ನಗರ ಆಗಿದೆ. ಓಕೆ, ಇಲ್ಲಿ ನೋಡಿ, ಮೊದಲನೇದು ಯಾವುದು? ಇಂದೋರ್. ಎಲ್ಲೈತಪ್ಪ ಇಂದೋರ್. ಫಸ್ಟ್ ಇಂದೋರ್, ಸೆಕೆಂಡ್ ಸೂರತ್. ಯಾವುದು? ಸೆಕೆಂಡ್ ಸೂರತ್. ಸೊ ಏನಾಗಿದೆ ಅಂದ್ರೆ ಈಗ 10 ಲಕ್ಷದ ಒಳಗಿರ್ತಕ್ಕಂಥ ನಗರಗಳಲ್ಲಿ ಸ್ವಚ್ಛ ನಗರ ಯಾವುದು ಅಂದ್ರೆ ಅಹಮದಾಬಾದ್. ಅದರಲ್ಲಿ ಸ್ವಚ್ಛ 2ನೇದು ಯಾವುದು? ಭೂಪಾಲ್. ಈ ತರ ಇದೆ. 3ನೇದು ಲಕ್ನೋ. ಅಂದ್ರೆ 3 ರಿಂದ 10 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸ್ವಚ್ಛ ನಗರ ಪಟ್ಟಿಯಲ್ಲಿ ಮೈಸೂರು ಸ್ಥಾನ ಪಡೆದಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಸ್ವಚ್ಛ ನಗರ ಅಂದ್ರೆ ಇಂದೋರ್. ಸ್ವಚ್ಛ ನಗರ ಅಂದ್ರೆ ಅತಿ ಸ್ವಚ್ಛ ನಗರ ಯಾವುದು ಅಂತಂದ್ರೆ ಇಂದೋರ್. ಆದ್ರೆ 3 ರಿಂದ 10 ಲಕ್ಷ ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೈಸೂರು ಏನಾಗುತ್ತೆ? 3ನೇ ಸ್ಥಾನ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ.
ಇಲ್ಲಿ ಕ್ಲಿಯರ್ ಇದೆ ನೋಡಿ. 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರ ಫಸ್ಟ್ ಇಂದೋರು, ಸೆಕೆಂಡ್ ಸೂರತ್, ಥರ್ಡ್ ನವಿ ಮುಂಬೈ. 3 ರಿಂದ 10 ಲಕ್ಷ ಜನಸಂಖ್ಯೆ ಹೊಂದಿರುವ ಸ್ವಚ್ಛ ನಗರಗಳು ನೋಯ್ಡಾ, ಚಂಡೀಗಢ, ಥರ್ಡ್ ಮೈಸೂರು. 3 ರಿಂದ 10 ಲಕ್ಷ. 50,000ರಿಂದ 3 ಲಕ್ಷದವರೆಗೆ ನವದೆಹಲಿ, ತಿರುಪತಿ, ಅಂಬಿಕಾ ನಗರ. ಈ ತರ ಕ್ಯಾಟಗರಿ ವೈಸ್ ಮಾಡಿದ್ದಾರೆ. ಮೈಸೂರು ಬಂದ್ರೆ 3 ರಿಂದ 10 ಲಕ್ಷದವರೆಗೆ 3ನೇ ಸ್ಥಾನ ಇದೆ, ನೆನ್ಪಿಟ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಏನಾಗುತ್ತೆ, ಇರಾನ್ನ ಅಣುವಸ್ತು ಕೇಂದ್ರಗಳನ್ನ ಅಣು ಸ್ಥಾವರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನು ಮಾಡಿತ್ತು. ಅವು ಯಾವ ಅಣು ಸ್ಥಾವರಗಳು ಅಂತೇಳಿ ಇಲ್ಲಿದೆ ನೋಡಿ. ಅವು ಇವು ನೆನಪಾಗುತ್ತೆ, ಇವು ಇಂಪಾರ್ಟೆಂಟ್ ಆಗುತ್ತೆ. ಫೋರ್ಡೋ, ನಟಾಂಜ್, ಇಸ್ಫಹಾನ್ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ್ದು ಯಾವುದು? USA ಅಂದ್ರೆ ಅಮೆರಿಕ. ಏನು, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ವಾರ್ ಸ್ಟಾರ್ಟ್ ಆಗಿತ್ತು. ಅವಾಗ ಅಮೆರಿಕ ಮಧ್ಯ ಪ್ರವೇಶಿಸಿ ಇಲ್ಲಿ ಅಣು ಬಾಂಬ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಡೌಟ್ಫುಲ್ ಆಗಿ ಈ ಒಂದು ಅಣು ಕೇಂದ್ರಗಳ ಮೇಲೆ ಫೋರ್ಡೋ, ನಟಾಂಜ್, ಇಸ್ಫಾದ್ ಇವು ಇರಾನ್ ಇರತಕ್ಕಂಥ ಅಣು ಉತ್ಪಾದನಾ ಕೇಂದ್ರಗಳು, ಸ್ಥಾವರಗಳು ಇವುಗಳ ಮೇಲೆ ಅಮೆರಿಕ ದಾಳಿ ನಡೆಯಿತು. ಸೊ ಇವು ಏನು ಅಂತ ಕೇಳ್ಬೋದು, ಇವು ಎಲ್ಲಿದಾವೆ ಅಂತ ಕೇಳ್ಬೋದು. ಫೋರ್ಡೋ, ನಟಾಂಜು, ಇಸ್ಫಹಾನ್ ಇವು ಏನು ಅಂತ ಕೇಳ್ಬೋದು. ಇವು ಒಂದು ಅಣು ಸ್ಥಾವರಗಳು. ಇವು ಎಲ್ಲಿದ್ದಾವೆ? ಇರಾನ್. ಇವುಗಳ ಮೇಲೆ ಯಾವ ದೇಶ ಬಾಂಬ್ ಹಾಕಿ ನಾಶಪಡಿಸ್ತದೆ ಅಂದ್ರೆ ಅಮೆರಿಕ. ಸೊ ಇವ್ದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಪ್ಟೋ ಕರೆನ್ಸಿ ಶಾಸನ ಅಮೆರಿಕ ಸಂಸತ್ತಿನಿಂದ ಅಂಗೀಕಾರ. ಸೊ ಇತ್ತೀಚೆಗೆ ಏನ ಮಾಡುತ್ತೆ, ಅಮೆರಿಕ ಸಂಸತ್ತು ದೇಶದ ಮೊದಲ ಪ್ರಮುಖ ರಾಷ್ಟ್ರೀಯ ಕ್ರಿಪ್ಟೋ ಕರೆನ್ಸಿ ಶಾಸನವನ್ನು ಅಂಗೀಕರಿಸಿದೆ. ಇದನ್ನ ಬುದ್ಧಿವಂತ ಕಾಯ್ದೆ ಎಂದು ಕೂಡ ಕರೆಯಲ್ಪಡುವ ಈ ಮಸೂದೆ ಮಂಡಿಸಿರುವ ವಿಶೇಷತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ಸ್ಟೇಬಲ್ ಕಾಯಿನ್ಸ್ ಎಂಬ ಕ್ರಿಪ್ಟೋ ಕರೆನ್ಸಿ ನಿಯಂತ್ರಿಸುವ ಶಾಸನವು ಈಗಾಗಲೇ ಸೆನೆಟ್ನಲ್ಲಿ ವ್ಯಾಪಕ ಬೆಂಬಲದೊಂದಿಗೆ ಅಂಗೀಕರಿಸಲ್ಪಟ್ಟಿದೆ. ಆ ಕ್ರಿಪ್ಟೋ ಕರೆನ್ಸಿ ಹೆಸರು ಏನಾಗುತ್ತೆ? ಸ್ಟೇಬಲ್ ಕಾಯಿನ್ಸ್ ಎಂಬ ಕ್ರಿಪ್ಟೋ ಕರೆನ್ಸಿಯನ್ನು ನಿಯಂತ್ರಿಸುವ. ಇದು ಕ್ರಿಪ್ಟೋ ಉದ್ಯಮಕ್ಕೆ ಮತ್ತು ಅಮೆರಿಕವನ್ನು ಕ್ರಿಪ್ಟೋದ ರಾಜಧಾನಿ ಮಾಡುತ್ತೇವೆ ಎಂದು ಹೊರಟಿರುವ ಅಧ್ಯಕ್ಷ ಟ್ರಂಪ್ ಸಹ ದೊಡ್ಡ ಗೆಲುವು ಆಗಿದೆ. ಸೊ ಇತ್ತೀಚೆಗೆ ಈ ಒಂದು ಮಸೂದೆಯಲ್ಲಿ ಯಾರು ಜಾರಿ ತಂದು ಅಮೆರಿಕದ ಸಂಸತ್ತು ಜಾರಿಗೆ ತಂದ ಯಾವುದು? ಕ್ರಿಪ್ಟೋ ಕರೆನ್ಸಿ ಶಾಸನ ಮಸೂದೆನ ನೆನ್ಪಿಟ್ಕೊಳ್ಳಿ. ಚಂದ್ರ ಸ್ಪರ್ಶದ ಆನಡುಕ ಆಪುಲಕ ಅಂದ್ರೆ ಜುಲೈ 16 ಇತ್ತಲ್ಲ. ಸೊ ಜುಲೈ 16ರಂದು ಚಂದ್ರ 1969 ಜುಲೈ 16ರಂದು ಮಧ್ಯಾಹ್ನ ಫ್ಲೋರಿಡಾದ ಉಡಾವಣಾ ನೆಲೆಯಿಂದ ಇದು ಏನು ಹೋಗಿದ್ರು. ಸೊ ಈ ನೆಲೆ ಈ ಆರ್ಟಿಕಲ್ ಬಂದಿದೆ. ಸೊ ಅದು ಚಂದ್ರಯಾನ ಕೈಗೊಂಡಾಗ ಅದು ಯಾವುದು ಉಡಾವಣಾ ವಾಹಕ ಆಗಿತ್ತು ಅಂದ್ರೆ ಸ್ಯಾಟರ್ನ್ 5 ರಾಕೆಟ್. ಓಕೆ, ಭೂಮಿಯಿಂದ ಇಲ್ಲಿ ಆ ನೌಕೆ ಹೆಸರು ಏನಾಗಿತ್ತು ಅಪೋಲೋ 11 ಅಂತ ಆಗಿತ್ತು. ಇವ್ರು ಹೇಳಿದ್ರಲ್ಲ ಚಂದ್ರನ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್, ಬಜ್ ಅಲ್ಡ್ರಿನ್ ಅವ್ರು ಇಳಿದಾಗಂತ ಸ್ಥಳ ಯಾವುದು? ಸಿ ಆಫ್ ಟ್ರಾನ್ಕ್ವಿಲಿಟಿ ಅಂದ್ರೆ ಶಾಂತ ಸಮುದ್ರ ಅಂತ ಕರೀತಾರೆ. ಸೊ ನೀಲ್ ಆರ್ಮ್ಸ್ಟ್ರಾಂಗ್ ಇಳಿದ 19 ನಿಮಿಷಗಳ ನಂತರ ಬಜ್ ಅಲ್ಡ್ರಿನ್ ಇಳಿತಾರಂತೆ ಚಂದ್ರನ ಮೇಲೆ. ಮೈಕ್ ಕಾಲಿನ್ಸ್ ನೌಕೆಯಲ್ಲೇ ಉಳಿದುಕೊಂಡಿದ್ದಾರೆ. ನಾವಾಗ್ಲೇ ಹೇಳಿದ್ನಲ್ಲ. ಸೊ ಅಲ್ಲಿ ಚಂದ್ರನ ಮೇಲೆ ಎಷ್ಟೊತ್ತಿದ್ರು ಅಂದ್ರೆ 21 ಗಂಟೆ 36 ನಿಮಿಷಗಳ ಕಾಲ ಅವರು ಸುಮಾರು 2.5 ತಾಸು ನೆಲದ ಮೇಲೆ ಓಡಾಡಿದ್ರು. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಟುಕೊಂಡು. ಇತ್ತೀಚೆಗೆ TRF ಅನ್ನು ಭಯೋತ್ಪಾದಕ ಸಂಘಟನೆ ಅಂತೇಳಿ ಘೋಷಣೆ ಮಾಡಿದ್ರು. ಯಾವುದು? ಅಮೆರಿಕದವರು. ಇದು TRF ಅಂದ್ರೆ ಏನಂದ್ರೆ ದಿ ರೆಸಿಸ್ಟೆನ್ಸ್ ಫ್ರಂಟ್, ವಿದೇಶಿ ಭಯೋತ್ಪಾದಕ ಸಂಘಟನೆ ಎಂದು ಅಮೆರಿಕ ಘೋಷಿಸಿದೆ. ಇದು ಇತ್ತೀಚೆಗೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಈ ಸಂಘಟನೆಯವರೇ ಮಾಡಿದ್ದು ಅಂತೇಳಿ ಮಾಹಿತಿ ಇತ್ತು. TRF ಸಂಘಟನೆ ಈ ಒಂದು ಪಹಲ್ಗಾಮ್ ಅಟ್ಯಾಕ್ನ ಹೊಣೆಯನ್ನು ಹೊತ್ತುಕೊಂಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಮೆರಿಕ ಈ
TRF ಸಂಘಟನೆ ಭಯೋತ್ಪಾದಕ ಸಂಘಟನೆ ಅಂತೇಳಿ ನಿಷೇಧಿತ ಸಂಘಟನೆ ಅಂತೇಳಿ ಘೋಷಣೆ ಮಾಡಿದೆ. ಈ ಒಂದು ಸಂಘಟನೆ ನಿಷೇಧಿತ ಲಷ್ಕರ್ ಎ ತೊಯ್ಬಾ ಇತ್ತಲ್ಲ, ಆ ಲಷ್ಕರ್ ಎ ತೊಯ್ಬಾದ ಅಧೀನ ಸಂಘಟನೆ ಈ ಒಂದು TRF. ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇದು ನಿಷೇಧಿತ ಸಂಘಟನೆ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಇದು ಘೋಷಣೆ ಮಾಡೋದ್ರಿಂದ ಭಾರತಕ್ಕೆ ಸಿಕ್ಕಂತ ಒಂದು ಗೆಲುವು ಅಂತಾನೆ ಹೇಳ್ಬೋದು. ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡುವುದಕ್ಕೆ ಸಿಕ್ಕ ಒಂದು ದೊಡ್ಡ ಗೆಲುವು ಅಂತೇಳಿ ನಾವು ಪರಿಗಣನೆ ಮಾಡಬಹುದು. ನೆಕ್ಸ್ಟ್ SBI ಜಗತ್ತಿನ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಆಗಿದೆ. ಸೊ ಇದಕ್ಕೆ ಒಂದು ಪ್ರಶಸ್ತಿ ಬಂದಿದೆ. ಏನ್ ಪ್ರಶಸ್ತಿ ಅಂದ್ರೆ ಅಮೆರಿಕದ ಗ್ಲೋಬಲ್ ಫೈನಾನ್ಸ್ ನಿಯತಕಾಲಕ್ಕೆ ನೀಡುವ 2025ನೇ ಸಾಲಿನ ಜಗತ್ತಿನ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಅಂತೇಳಿ ಪ್ರಶಸ್ತಿ ಸಿಕ್ಕಿದೆ. ಯಾವುದಕ್ಕೆ? SBIಗೆ. ಯಾವ್ದು ಅಂದ್ರೆ ಗ್ಲೋಬಲ್ ಫೈನಾನ್ಸ್ ನಿಯತಕಾಲಕ್ಕೆ ನೀಡುವ ಜಗತ್ತಿನ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಪ್ರಶಸ್ತಿ SBI ಭಾಜನಾಗಿದೆ. ಓಕೆ, ಓಕೆ. ಗೂಗಲ್ ಮೇಲೆ ಬಿದ್ದ AI ಧೂಮಕೇತು ಅಂತ ಇದೆ. ಏನು AI ಧೂಮಕೇತು ಅಂದ್ರೆ ಗೂಗಲ್ ಏನು ಹೇಗಿದೆ ಕಾಮೆಟ್ ಅಂತ. ಆ ಕಾಮೆಟ್ ಅಂತೇಳಿ ಒಂದು ಸರ್ಚ್ ಬ್ರೌಸರ್, ಹೊಸ ಬ್ರೌಸರ್ ಬಂದಿದೆ, ಗೂಗಲ್ಗೆ ಕಾಂಪಿಟೇಷನ್ ಆಗಿ ಬಂದಿದೆ. ಅದನ್ನ ಈ ಕಾಮೆಟ್ ಇದೆಯಲ್ಲ, ಈ ಕಾಮೆಟ್ ನ ಕ್ರಿಯೇಟ್ ಮಾಡಿದವರು ಯಾರು ಅಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಅರವಿಂದ್ ಶ್ರೀನಿವಾಸ್ ಅಂತೇಳಿ ಪರ್ಪ್ಲೆಕ್ಸಿಟಿ ಸಂಸ್ಥೆ ಸಹ ಸ್ಥಾಪಕ ಮತ್ತು CEO ಎನ್ನುವರು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಅಮೆಜಾನ್, ಗ್ರಾಫಿಕ್ ಕಾರ್ಡ್ ಮತ್ತು ಚಿಪ್ ತಯಾರಕ NVIDIA ಸಂಸ್ಥೆಗಳ ಪರ್ಪ್ಲೆಕ್ಸಿಟಿಯ ಹೂಡಿಕೆ ಮಾಡಿವೆ. ಇದು ಕಾಮೆಟ್ ಅಂತ ಇದೆಯಲ್ಲ, ಇದು ಒಂದು AI ಬ್ರೌಸರ್. ಈಗ ಗೂಗಲ್ ತರ ಗೂಗಲ್ನ ಸರ್ಚ್ ಮಾಡ್ತೀವಿ, ಗೂಗಲ್ ಅಲ್ಲಿ ನಾವು ಸರ್ಚ್ ಮಾಡ್ತಲ್ಲ, ಅದು ಒಂದು ಸರ್ಚಿಂಗ್ ಬ್ರೌಸರ್. ಅದೇ ತರ ಇದು ಕಾಮೆಟ್ ಕೂಡ ಈ ಒಂದು AI ಬ್ರೌಸರ್. ಅದನ್ನ ಇತ್ತೀಚೆಗೆ ಅವರು ಜಾರಿಗೆ ತರಕ್ಕೆ ಗೂಗಲ್ಗೆ ಕಾಂಪಿಟೇಷನ್ ಆಗಿ ಈ ಕಾಮೆಟ್ ಜಾರಿಗೆ ತರಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ನ್ಯೂಸ್ ಅಲ್ಲಿ ಇತ್ತು. ಸೊ ಇದು ಇಂಪಾರ್ಟೆಂಟ್. ಕಾಮೆಟ್ ಒಂದು AI ಸರ್ಚ್ ಬ್ರೌಸರ್ ಆಗುತ್ತೆ. ಇದನ್ನ ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ಭಾರತದ ಅರವಿಂದ್ ಶ್ರೀನಿವಾಸ್. ಇವರು ಆಲ್ರೆಡಿ ಪರ್ಪ್ಲೆಕ್ಸಿಟಿ ಸಂಸ್ಥೆಯ ಸಹಸ್ಥಾಪಕರಾಗಿದ್ದಾರೆ, ನೆನ್ಪಿಟ್ಕೊಂಡು. ಓಕೆ, ಇನ್ನೂ ಅನೇಕ ಪೇಪರ್ ಕಟ್ಟಿಂಗ್ಸ್ ಇದೆ. ಉಳಿದ ಪೇಪರ್ ಕಟ್ಟಿಂಗ್ಸ್ ಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇನ್ನು ಅತಿ ಮುಖ್ಯವಾದಂತ ಇಂಪಾರ್ಟೆಂಟ್ ವಿಷಯಗಳು ಇದಾವೆ, ಅವೆಲ್ಲನ ಒಂದೊಂದಾಗಿ ನೋಡೋಣ. ಇದು ತುಂಬಾ ಲೆಂಥಿ ಆಗಿರುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಚಲಿತ ಘಟನೆಗಳ ಪೇಪರ್ ಕಟಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಏನಾದ್ರು ತಪ್ಪುಗಳಾಗಿದ್ದರೆ ಕಮೆಂಟ್ ಮಾಡಿ, ಅವುಗಳನ್ನು ತಿದ್ದತಕ್ಕಂಥ ಪ್ರಯತ್ನ ಮಾಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಆ ಪ್ರಯತ್ನ ನಾನು ಮಾಡುತ್ತೇನೆ. ಮುಂದಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ದಯವಿಟ್ಟು ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.